ತಾರ ಭಾಷೆ ಆಗಬೇಕು ತಾರ ಅಜಮನಿದ್ದಮ ಸ್ವಪ್ನಂ ಶ್ಲೋಕ ಆಯ್ತಲ್ವಾ ಸ್ವಯಂ ತತ್ ಪ್ರಭಾತಂ ಭವತಿ ಸ್ವಯಮೇವ ತತ್ ಪ್ರಭಾತಂ ಭವತಿ ನ ಆದಿತ್ಯಾದ್ಯಪೇಕ್ಷಂ ಸ್ವಯಂ ಜ್ಯೋತಿ ಸ್ವಭಾವಂ ಇತ್ಯರ್ಥಃ ಆದಿತ್ಯಾದ್ಯಪೇಕ್ಷಂ ಸ್ವಯಂ ಜ್ಯೋತಿ ಸ್ವಭಾವಂ ಇತ್ಯರ್ಥಃ ಸ್ವಯಮೇವ ತತ್ ತನ್ನಷ್ಟಿಗೆ ತಾನು ಅದಕ್ಕೆ ಚಂದ್ರ ಹೇಗೆ ಸೂರ್ಯ ಬೆಳಕು ತಗೊಂಡು ಬೆಳಗ್ತಾನೋ ಹಾಗೆ ಇನ್ನೊಂದರ ಬೆಳಕು ತಗೊಂಡು ಬೆಳಗುವಂಥದ್ದಲ್ಲ ತಾನೇ ಬೆಳಕು ಬೆಳಕಿನ ಸ್ವರೂಪ ಹಾಗೆ ತಾನೇ ಅದು ಎಲ್ಲವನ್ನೂ ಪ್ರಭಾತ ಬೆಳಗಿದ್ದಾಗಿ ಆಗತ್ತೆ ಅನ್ನೋ ಎಲ್ಲವನ್ನೂ ತೋರಿಸು ಇಡೀ ಅವಸ್ಥೆಯನ್ನೇ ಬೆಳಗ್ತಾ ಇದೆ ಅವಸ್ಥೆಯನ್ನು ಬೆಳಗಿದ ಮೇಲೆ ಇನ್ನು ಅವಸ್ಥೆಗಿಂತ ಹೊರಗಡೆ ಯಾವುದೂ ಇಲ್ಲ ಯಾವ ಕಾಲ ದೇಶ ಆದ್ರೂ ಒಳಗೆ ಇರಬೇಕು ಕಾಲ ದೇಶ ಕಾರ್ಯ ಕಾರಣ ನಾಮರೂಪಾತ್ಮಕವಾದ ಇಡೀ ಅವಸ್ಥೆಯನ್ನೇ ಬೆಳಗುತ್ತಿರುವಂತಹ ಚೈತನ್ಯಕ್ಕೆ ಇನ್ನೊಂದು ಎಲ್ಲಿಂದ ಕಲ್ಪನೆ ಮಾಡ್ಕೋಕ್ಕೂ ಆಗಲ್ಲ ಸ್ವಯಮೇವ ಜೊತೆ ಪ್ರಭಾತ ಯಾವೇ ಹೊಳೆಯುತ್ತಿರುವಂಥದ್ದು ಬೆಳಗುತ್ತಿರುವಂಥದ್ದು ಆದಿತ್ಯಾದಿಗಳ ಅಪೇಕ್ಷೆ ಇಲ್ಲ ಇವನು ಕಣ್ಣು ಚಕ್ಷುರಾದಿಗಳಿಗೆ ಆದಿತ್ಯಾದಿಗಳ ಅಪೇಕ್ಷೆ ಇದೆ ಅದು ಅಪೇಕ್ಷೆ ಇಲ್ಲದೆ ಸ್ವಯಂ ಜ್ಯೋತಿ ಸ್ವಭಾವ ಆಗಿರ್ತಕ್ಕದ್ದು ಇದು ಮನನ ಕ್ಷೇತ್ರ ಇರೋ ವಾಕ್ಯ ಅನುಸಂಧಾನ ಮಾಡಬೇಕೆ ನಾನು ನಿತ್ಯ ಚೈತನ್ಯ ಸ್ವರೂಪನು ಸ್ವಯಂ ಪ್ರಕಾಶ ಸ್ವರೂಪನು ಸ್ವಯಂ ಜ್ಯೋತಿ ರೂಪನು ದೇಹಿನ್ಯ ಮನೋಬುದ್ಧಿವನಲ್ಲ ಅಂತ ಹೇಳಿ ಈ ಯಾವುದನ್ನ ನಾವು ತಪ್ಪಾಗಿ ನಾವು ಕಂಡು ಕಾಣ್ತಾ ಇರೋದನ್ನ ಅದನ್ನು ಬಿಟ್ಕೊಳ್ಳೋಕ್ಕೆ ಒಂದು ಇದು ಹೇಳ್ತಾ ಇದ್ದಾರೆ ಸಕೃದ್ವಿಭಾತಃ ಸದೈವ ವಿಭಾತಃ ಇತ್ಯೇತತ್ ಸಕೃದ್ವಿಭಾತಃ ಸದೈವ ವಿಭಾತಃ ಇತ್ಯೇತತ್ ಸಕೃತ್ ಸದಾ ಅಂತ ಅಮರಕೋಶ ಸಕೃತ್ ಒಂದ್ಸಲಕ್ಕೂ ಸಕೃತ್ ಅಂತಾರೆ ಒಂದ್ಸಲ ತೋರ್ಕೊಂಡ್ಮೇಲೆ ಯಾವಾಗ ತೋರ್ಕೊಳ್ತಾನೆ ಇರುತ್ತೆ ಪರ್ಮನೆಂಟ್ ಅಂತ ಹಾಗೆ ಸಕೃದ್ವಿಭಾತೋಹ್ಯವೀಶ ಧರ್ಮೋಧಾತು ಸ್ವಭಾವತಃ ಇದೆ ಸಕೃದ್ವಿಭಾತೋಹ್ಯವೀಶ ಬ್ರಹ್ಮಲೋಕ ಇದು ಬೃಹದಾರಣ್ಯಕದಲ್ಲಿ ಸದಾ ವಿಭಾತ ಯಾವಾಗೂ ತೋರ್ತಾ ಇದೆ ಇದಾದ ಒಮ್ಮೆ ತೋರುತ್ತೆ ತೋರಲ್ಲ ಉಂಟು ಪ್ರಪಂಚ ದೇಹಾದಿಗಳು ನಾಮರೂಪಗಳು ಇದು ಒಮ್ಮೆ ಕಾಣುತ್ತೆ ಒಮ್ಮೆ ಈ ಕಡೆ ನೋಡ್ತಿಬೇಕಾದ್ರೆ ಮೈ ಕಾಣೋದೇ ಇಲ್ಲ ಈ ಕಡೆ ನೋಡ್ಬಿಟ್ಟು ಫ್ಯಾನ್ ಕಾಣೋದೇ ಇಲ್ಲ ಅದು ನಾನು ಮಾತ್ರ ಕಾಣದೇ ಇರೋಕ್ಕಾಗಲ್ಲ ನಾನು ಇಟ್ಕೊಂಡೆ ಎಲ್ಲವೂ ನೋಡ್ಬೇಕು ನಾನೇ ಎಲ್ಲವನ್ನೂ ನೋಡ್ಬೇಕು ನನ್ನ ಬೆಳಕೆ ಎಲ್ಲರ ಬೆಳಕು ನಾನು ಎಲ್ಲವನ್ನೂ ಅರಿತಾ ಇರೋನು ಅರಿಯೇ ಬೆಳಕಿಲ್ಲ ಈಗ ಬೆಳಕಿದೆಯಲ್ಲ ಇದು ಭೌತಿಕ ಅಲ್ಲ ಇದು ಆದಿತ್ಯಾದಿ ಬೆಳಕಲ್ಲ ಭೌತಿಕ ಬೆಳಕು ಅದಕ್ಕೆ ಹೆಚ್ಚು ಕಮ್ಮಿ ತೋರೋದು ಮರೆಯೋದು ಉಂಟು ಸ್ವರೂಪದ ಇದಕ್ಕೆ ಏಕರೂಪ ಅದು ನಿತ್ಯ ಅದರಿಂದ ಇದು ಸ್ವಯಂ ಜ್ಯೋತಿ ಸ್ವಭಾವ ಇರತಕ್ಕದ್ದು ಸಕೃದ್ ವಿಭಾತ ಸದಾ ವಿಭಾತ ಯಾವಾಗೂ ತೋರ್ತಾ ಇರೋದು ಅಂತ ಏಷಃ ಏವಂ ಲಕ್ಷಣಃ ಆತ್ಮಾಖ್ಯಃ ಧರ್ಮಃ ಏಷಃ ಏವಂ ಲಕ್ಷಣಃ ಆತ್ಮಾಖ್ಯಃ ಧರ್ಮಃ ಧಾತು ಸ್ವಭಾವತಃ ವಸ್ತು ಸ್ವಭಾವತಃ ಇತ್ಯರ್ಥಃ ವಸ್ತು ಸ್ವಭಾವತಃ ಇತ್ಯರ್ಥಃ ಈತನು ಈ ಲಕ್ಷಣವಾಗಿರುವ ಆತ್ಮ ಎಂಬ ಹೆಸರಿನ ಈ ಧರ್ಮವು ಧರ್ಮ ವಸ್ತು ಆತ್ಮ ಧರ್ಮದಿಂದ ಕರಿತಾ ಇದ್ದಾರೆ ತತ್ವವನ್ನ ಆತ್ಮ ಧರ್ಮ ಅಂತ ಕರಿತಾ ಇದ್ದಾರೆ ಇದು ವಸ್ತು ಸ್ವಭಾವದಿಂದಲೇ ಧಾತು ಸ್ವಭಾವ ವಸ್ತು ಸ್ವಭಾವದಿಂದಲೇ ಇದು ಈ ರೀತಿ ಇರ್ತಕ್ಕದ್ದು ಇದನ್ನು ಯಾರೋ ಮಾಡಿಲ್ಲ ಅಂತ ಕಬ್ಬಣ ಆದರೆ ಯಾರೋ ಬಿಸಿ ಮಾಡಿರ್ತಾರೆ ನೀರನ್ನು ಯಾರೋ ಬಿಸಿ ಮಾಡಬೇಕು ಇನ್ಯಾವುದೋ ವಸ್ತು ತಿಕ್ಕು ಉಜ್ಜಿ ಮಾಡಿರ್ಬೇಕು ಇದಕ್ಕೆ ಯಾರು ಏನು ಮಾಡಿಲ್ಲ ಸ್ವಯಂ ಹಾಗೆ ಇರ್ತಕ್ಕಂಥ ಈ ಆತ್ಮಲಕ್ಷ್ಯ ಧರ್ಮ ಆತ್ಮಭಾಷೆನ ಈ ಪದಾರ್ಥವು ಈ ತತ್ವವು ಹಾಗೆ ಇರ್ತಕ್ಕದ್ದು ಇದನ್ನು ಮೆಡಿಟೇಷನ್ ಹೇಳ್ತಾ ಇರುವಂತಹ ಇದು ಉಪದೇಶ ಇದು ಈಗ ಧ್ಯಾನ ಮಾಡಿ ನಾನು ಈ ರೀತಿ ಇರ್ತಕ್ಕವನು ಅಂತ ಒಂಥರ ರಿವರ್ಸ್ ಇದು ಮಾಡ್ಕೊಳ್ಳೋದು ಇವರಿಗೆ ಹೀಗೆ ಮಾಡ್ಕೊಂಡಿದ್ದಿಲ್ಲ ನಾನು ಹುಟ್ಟಿದ್ದೀನಿ ನಾನು ಬೆಳೆದಿದ್ದೀನಿ ನಾನು ಕುಮಾರ ನಾನು ತೇಜು ನಾನು ಗಂಡು ನಾನು ಬ್ರಾಹ್ಮಣ ನಾನು ಕರ್ತು ಹೋಗ್ತೀನಿ ಇದಕ್ಕೆ ರಿವರ್ಸ್ ಆಗಿ ಈ ಭಾವನೆ ಮಾಡಬೇಕು ನಾನು ಹುಟ್ಟಿಲ್ಲ ನಾನು ಬೆಳೆಯವನಲ್ಲ ಸಾಯವನಲ್ಲ ನಾನು ನಿತ್ಯ ಚೈತನ್ಯ ಸ್ವರೂಪನು ನಂಗೆ ಕರ್ತೃತ್ವ ಇಲ್ಲ ಭೋಕ್ತೃತ್ವ ಇಲ್ಲ ಜ್ಞಾತೃತ್ವ ಇಲ್ಲ ಜನ್ಮ ಮರಣ ಇಲ್ಲ ಅಂತ ಇದು ಮಾಡ್ಕೊಂಡು ಅದೇ ಕಾನ್ಸೆಪ್ಟಲ್ಲೇ ಇದ್ದಿದ್ದು ಅನುಭವಕ್ಕೆ ಬರಬೇಕು ಇದು ಉಪಾಸನೆ ಅಲ್ಲ ಇನ್ನು ಇದು ರಿಪಿಟೇಷನ್ ಅಲ್ಲ ಇದು ಜ್ಞಾನವೇ ಅದಕ್ಕೂ ಒಂದಷ್ಟು ಇದು ಬೇಕು ಬೇಸಿಕ್ ಆಗಿ ಏವಂ ಬಹುಶಃ ಉಚ್ಯಮಾನಪಿ ಪರಮಾರ್ಥತತ್ವಂ ಕಸ್ಮಾತ್ ಲೌಕಿಕೈಃ ನ ಗೃಹ್ಯತೆ ಇತಿ ಎಷ್ಟು ಪ್ರಕಾರ ಬಹುಶಃ ಪ್ರಕಾರ ಅರ್ಥ ಶಃ ಪ್ರತ್ಯಯ ಕ್ರಮಶಃ ಭಾಗಶಃ ಭಾಗಂ ಭಾಗಶಃ ಬಹುಶಃ ಕ್ರಮಶಃ ಆ ಪ್ರಕಾರಾರ್ಥದಲ್ಲಿ ಬರುತ್ತೆ ಬಹುಪ್ರಕಾರವಾಗಿ ಹೇಳಲ್ಪಟ್ಟು ಬಂದಿದ್ದಾಯ್ತು ನಿಮ್ಗೆ ವ್ಯಾಕರಣದಲ್ಲಿ ದಿನಶಃ ಇಲ್ಲ ಅಲ್ಲಿ ಹೊಸ ಹೇಳ್ಬಿಟ್ಟ ದಿನಶಃ ಬಂದಿಲ್ಲ ಅಲ್ಲಿ ಅದು ಪ್ರಾಯಶಃ ಬಂದಿದೆ
ಬಹು ಉಚ್ಚಮಾನ ಬಹುಶಃ ಬಹಳವಾಗಿ ಎಷ್ಟು 4 ಪ್ರಕಾರ ಅದೇ ಹೇಳ್ಕೊಂಡಿದ್ದಾರೆ. ಪರಿಷತ್ತಲ್ಲ ಎಲ್ಲ ಅದೇ ಹೇಳೋದು, ಎಲ್ಲ ಹೇಳೋದು. ಲೌಕಿಕರಿಗೆ ಯಾಕೆ ಗೊತ್ತಾ? ಲೌಕಿಕರು ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಅದು ಶಬ್ದಕ್ಕೆ ಸಹ ಲೋಕೆ ಭವಾಹ ಲೌಕಿಕಾಹ ಅಂತ. ಈ ಲೋಕ ಶಬ್ದಕ್ಕೆ ಲೋಕ ದರ್ಶನ ಅಂತ, ಬಹಿರ್ಮುಖವಾಗಿ ನೋಡುವವರು ಲೌಕಿಕರು ಅಂತ. ಲೋಕ ದರ್ಶನ ಧಾತು. ಲೋಕ ಎಂದರೆ ಹೊರಗಡೆ ಕಾಣ್ತಾ ಇರೋನು, ಅಲ್ಲೇ ಇರೋನು ಲೌಕಿಕ. ಕಾಣುವ ಪ್ರಪಂಚದಲ್ಲೇ ಮುಳುಗಿದವನಿಗೆ ಲೌಕಿಕ ಅಂತ ಹೆಸರು. ಜುಟ್ಪಿಟ್ಟಲಿ ಜನ ಹಾಗೆ ಶಕ್ಷಾಸ್ತ್ರ ಪಂಡಿತನ ಇಲ್ಲಿ. ಲೋಕಸ್ತು ಭುವನೇ ಜನೇಜ. ಭುವನ, ಭುವನದಲ್ಲಿ ಇರುವವನು, ಪ್ರಪಂಚದಲ್ಲೇ ಇರೋನು. ಸದಾ ಅನ್ನಪಾನಾದಿಗಳಲ್ಲಿ ಧನಕನಕ ವಾಹನ ವಸ್ತುಗಳಲ್ಲಿ ಬಾಕಿ ಭೋಗ, ಅಲ್ಲೇ ಲೌಕಿಕ. ಅವರಿಗೆ ಈ ಪರಮತತ್ವ ಯಾಕೆ ಗೊತ್ತಿಲ್ಲ, ಅದೇ ಕಾರಣ, ಲೌಕಿಕತ್ವವೇ ಕಾರಣ. ಆ ಲೋಕದಲ್ಲಿ ಮುಳುಗಿರೋದು ಕಾಣ್ತಾ ಇರೋದು ಬಿಡಬೇಕು. ಲೋಕವನ್ನು ಬಿಟ್ಟರೆ ಅವನೇ ಸಿಗೋದು, ಅವನನ್ನು ಬಿಟ್ಟರೆ ನಿಮ್ಗೆ ಲೋಕ ಸಿಗೋದು. ಮಧ್ಯ ಇನ್ನೊಂದು ಇಲ್ಲ ಗೊತ್ತಾ? ಲೋಕದಲ್ಲೂ ಇಲ್ಲ ಅವನಲ್ಲೂ ಇಲ್ಲ ಅಂತ ಆಗಲ್ಲ. ಅವನಲ್ಲಿ ಇಲ್ಲ ಅಂತ ಆಗೋದೇ ಇಲ್ಲ, ಯಾವಾಗ ಅವನಲ್ಲಿ ಇರಲೇಬೇಕು. ಆದರೆ ನಿಮ್ಮ ಪಾಲಿಗೆ ಅರಿವಿದೆ ಇದ್ದಾಗ ಇದು ಇಲ್ಲದೆ ಇದ್ದಂಗೆ ಆಗಿರುತ್ತಲ್ಲ. ಯಾಕೆ ಸಿಗೋದಿಲ್ಲ ಅಂದ್ರೆ ಸುಖಮಾವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ. ಸುಖಮಾವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ. ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನಸೌ. ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನಸೌ. ಸುಖಮಾವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ. ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನಸೌ. ಸುಖಂ ಆವ್ರಿಯತೆ ನಿತ್ಯಂ ದುಃಖಂ ವಿವ್ರಿಯತೆ ಸದಾ. ಯಸ್ಯ ಕಸ್ಯ ಚ ಧರ್ಮಸ್ಯ ಗ್ರಹೇಣ ಭಗವಾನ್ ಅಸೌ. ನಿತ್ಯ ಬಿಟ್ಬಿಟ್ರು ಭಾಷೆಗಳು ಯಾಕೋಪ ಅಲ್ಲಿ. ಯಾವಾಗಲೂ ಅಂತ ಮುಚ್ಚೋದಕ್ಕೆ ಯಾವಾಗಲೂ ಈಸಿ, ಅದಕ್ಕೆ ತೋರ್ಕೊಳ್ಳೋದೇ ಅದಕ್ಕೆ ಬಹಳ ಸುಲಭ. ಯಾಕಂದ್ರೆ ಅವನು ದ್ವೈತ ಗ್ರಹಣದಲ್ಲಿ ಮುಳುಗಿರ್ತಾನಲ್ಲ, ದ್ವೈತ ವಸ್ತುವಿನಲ್ಲಿ ಮುಳುಗಿದಂತಹ ಮನುಷ್ಯನಿಗೆ ಈ ಪರಮಾರ್ಥ ವಸ್ತು ಬೇಗ ಮುಚ್ಚೋಗುತ್ತೆ, ಕಾಣೋದೇ ಇಲ್ಲ. ನೀನು ಮೈಕನ್ನು ನೋಡ್ತಾ ಇದ್ರೆ ಅಲ್ಲಿ ಇರೋ ಇರು ಕಾಣೋದು ನನಗೆ. ಅಲ್ಲಿ ಇರುವನ್ನು ನೋಡ್ಬೇಕಾದ್ರೆ ಏನು ನೋಡ್ಬೇಕು ಹೇಳೋ? ನೋಡೋದು ಹೆಂಗೆ? ಇದೇನು ನೋಡೋಕಲ್ಲ, ಇದೇನು ನೋಡಿದ್ರೆ ನಾಮರೂಪ ಬಿಡ್ಬೇಕು ನೀನು. ಮೈಕೂನ ಹೆಸರನ್ನು ಆಕಾರವನ್ನು ಬಿಟ್ಟರೆ ಇದೂ ನಿಂಗೆ ಕಾಣುತ್ತೆ. ಹೆಸರು ಆಕಾರ ಬಿಟ್ಟರೆ ನಮ್ಗೆ ನೋಡೋಕೆ ಬರಲ್ಲ. ಹೆಸರು ಆಕಾರ ಇಟ್ಕೊಂಡ್ರೆ ಏನು ನೋಡ್ತೀವಿ ಅದು ಅಲ್ಲ. ಅದು ಇದು ವೈಟ್ ರೌಂಡು ಭಾರ ಬೆಳ್ಳಿಗೆ ನೋಡ್ತಿದ್ದೆ, ಇಲ್ಲೇ ಇದೆ ಇರುವು ಅರಿವು ಅಂತ. ಅರಿವು ಇಲ್ಲಿಲ್ಲ, ಅರಿವಲ್ಲೇ ತೋರಿಸಿರೋದು. ಇದೇ ಇದೆ ಅರಿವೇ ಆಗಿದೆ, ಇರುವೇ ಆಗಿದೆ, ಇದು ಗೊತ್ತಾಗಲ್ಲ. ಹೇಳಿದ್ದಾರೆ ನಿತ್ಯಂ ಸುಖಂ ಆವ್ರಿಯತೆ, ಯಾವಾಗಲೂ ಸುಲಭವಾಗಿ ಮುಚ್ಚೋಗುತ್ತೆ. ತೋರ್ಕೊಳ್ಳೋಕೆ ತುಂಬ ಗಂಟೆಗಟ್ಟಲೆ ಮೆಡಿಟೇಷನ್ ಮಾಡಬೇಕು, ಮಾಡೋದಲ್ಲ. ನಾರದ ಪೂರ್ವಜನ್ಮದಲ್ಲಿ ಎಷ್ಟು ಕಷ್ಟಪಡ್ಕೊಂಡು ಹೋದ್ರು. ಕಾಡಿಗೆ ಹೋಗಿ ಇವು ಉಪವಾಸ ಇದ್ಕೊಂಡು ಅಲ್ಲೆಲ್ಲ ರಾತ್ರಿ ಅಲ್ಲಿ ಹಾವು, ಚೇಳು, ಹುಲಿ, ಸಿಂಹ, ತೋಳ, ಚಿರುತ, ಆನೆ ಎಲ್ಲ ತುಂಬಿರೋ ಕಾಡು. ಅಲ್ಲಿ ಹೋಗಿ ಒಬ್ಬರೇ ಒಂದು ನದಿ ಸ್ನಾನ ಮಾಡಿ ಹಸುವಾಗಿ ನೀರೇ ಕೂತ್ಕೊಂಡು ಅಲ್ಲಿ ಅರಳಿ ಮರದ ಅಡಿಯಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಂಡು ಧ್ಯಾನ ಮಾಡ್ತಾ 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 ಒಲ್ದು ಬಿಡ್ತು ಸುಮ್ಮನೆ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಮರೆಯಾಗ್ಬಿಡ್ತು. ಮತ್ತೇನು ಮಾಡಿ ಪಡ್ಕೊಳಕ್ಕೆ ಆಗಲಿಲ್ಲ ಅವರಿಗೆ. ಅವ್ರಿಗೆ ಏನು ಮಾಡಿ ಸಿಗಲಿಲ್ಲ ಅಂತ ಬಹಳ ಕಷ್ಟ. ಮುಚ್ಚೋಗೋದಕ್ಕೆ ವೆರಿ ಈಸಿ. ಯಾವ ಒಂದು ಶಬ್ದ ರೂಪ ಏನು ಬಂದು ಮುಚ್ಚೋಗ್ಬಿಡುತ್ತೆ. ತೋರ್ಕೊಳ್ಳೋಕೆ ಅಷ್ಟನ್ನು ಬಿಡಬೇಕು. ಮುಚ್ಚೋಗೋದಕ್ಕೆ ಯಾವ್ದು ಒಂದಿದ್ದು ಮುಚ್ಚೋಗ್ಬಿಡುತ್ತೆ. ಅದು ಎಸ್ಯ ಕಸ್ಯತೆ ಧರ್ಮಸ್ಯ, ಯಾವುದೇ ಧರ್ಮ ಅಂದರೆ ವಸ್ತು ಅವನು ಕುರ್ಚಿನ ಬಿಟ್ಟರೆ ಸಾಕು, ಟಕ್ಕನ ಹೊರಗೆ ಬಂದ್ಬಿಡ್ತೀಯ. ಧ್ಯಾನಕ್ಕೆ ಕೂತಾಗ ಏನೋ ಒಂದು ಸೂಜಿ ಗ್ಯಾಪಾಗ ಸಾಕು, ಅಷ್ಟಕ್ಕೆ ಹೊರಗೆ ಬಂದ್ಬಿಡ್ತೀಯ. ಯಾವುದೇ ಒಂದು ಧರ್ಮದಿಂದ ಅಸು ಭಗವಾನ್ ಗ್ರಹೇಣ ಗೃಹೀತ, ಈ ಭಗವಂತ ಆ ಗ್ರಹದಿಂದ ಹಿಡಿಯಲ್ಪಟ್ಟವನಾಗಿ ಸುಖಂ ಆವರಿ ಸುಲಭವಾಗಿ ಮುಚ್ಚೋಗ್ತಾನೆ. ದುಃಖ ಸುಖಂ ದುಃಖಂ ಅನ್ನೋದು ಇದು ಅಡ್ವರ್ಬ್. ಇದು ಸುಖಂ ಒಂದು ನಾಮ ಇದ. ಸುಖಂ ಸುಖೇ ಸುಖಾನ ಶಬ್ದ ಹೇಳ್ಕೋಬೇಡಿ. ದುಃಖ ಸುಖಂ ಯಥಾ ತಥಾ ಆವ್ರಿಯತೆ, ದುಃಖಂ ಯಥಾ ತಥಾ ವಿವ್ರಿಯತೆ ಅಂತ. ತೋರ್ಕೊಳ್ಳೋಕೆ ಬಹಳ ಕಷ್ಟ, ಮುಚ್ಚೋಗೋದಕ್ಕೆ ಬಹಳ ಈಸಿ. ಅಂದರೆ ನಾಮಪದ ಅಲ್ಲ ಸುಖಂ ದುಃಖಂ ಅನ್ನೋದು. ಸುಲಭವಾಗಿ ಮುಚ್ಚೋಗ್ತಾನೆ ಪರಮಾತ್ಮ. ದುಃಖದಿಂದ ತೋರ್ಕೊತಾನೆ. ದುಃಖ ಏನು ದುಃಖ? ಯಾವುದು ಕಷ್ಟ? ಇಂದ್ರಿಯ ನಿಗ್ರಹ ಮಾಡೋದು, ಅಂತರ್ಮುಖನಾಗಬೇಕು. ಇಂದ್ರಿಯ ನಿಗ್ರಹ ಇದ್ದು ಅಂತಃಕರಣನಾಗಿ ಶಬ್ದ ಮಾದಿಂದ ಕೊಡ್ಕೊಂಡು ಸಮಾಸ್ತ ಅನಾತ್ಮನ ಬಿಟ್ಟು ಉಳಿಯೋದಿದ್ದಿಲ್ಲ. ವಿಶಿಷ್ಟ ಧೀಮತ್ವ ಮಂತರೇಣ ನಶಕ್ಯತೆ ಶ್ರೋತ್ರಾದಿಶು ಆತ್ಮತ್ವ ಬುದ್ಧಿಂ ಪರಿತ್ಯಾಜಯಿತುಂ ಅಂದಿದ್ದಾರೆ.
ವಿಶಿಷ್ಟ ಧೀಮತ್ವ ಮಂತರೇಣ ನ ಶಕ್ಯತೆ ಶ್ರೋತ್ರಾದಿಷು ಆತ್ಮಭಾವ ಯಹ ವರ್ತತೆ ತತ್ ಪರಿತ್ಯಾಜಯಿತು ನ ಶಕ್ಯತೆ. ಬಿಡಿಸೋಕ್ಕಾಗೋದೇ ಇಲ್ಲ. ವಿಶಿಷ್ಟ ಧೀಮತ್ವ ಇದ್ದು ಬಿಡಿಸೋಕ್ಕಾಗತ್ತೆ. ಪರಿತ್ಯಕ್ತು ನ ಶಕ್ಯತೆ. ಪರಿತ್ಯಾಜಯಿತು ಗುರುಣ ಪರಿತ್ಯಕ್ತು ಸ್ವಯಂ ಶೇನ ಶಿಷ್ಯೇನ. ಬಹಳ ವಿಶಿಷ್ಟ ಧೀಮತ್ವ ಇದ್ದ ಮಾತ್ರ ಈ ಬುದ್ಧಿಯ ಶ್ರೋತ್ರ ಆತ್ಮತ್ವ ಬಿಡುವುದು. ಅದು ಬಹಳ ಕಷ್ಟ. ಯಾಕೆ ಗೊತ್ತಾ? ಅಭ್ಯಾಸ ಹೀಗೆ ಅನೇಕ ಜನ್ಮಗಳಿಂದಲೂ ನಮಗೆ ಇದು ನಮ್ಮ ಇವ್ರು ಹೇಳೋದು ಜ್ಞಾಪಕ. ಈ ದುಡ್ಡಿನ ಆಸೆನ ಬಿಟ್ಬಿಡ್ಬೋದು, ಕಷ್ಟ ಇಲ್ಲ. ಬಂಗಾರದ ಆಸೆ, ಬಟ್ಟೆ ಆಸೆ ಎಲ್ಲ ಬಿಡ್ಬೋದು. ಯಾಕಂದ್ರೆ ಎಲ್ಲ ಜನ್ಮಕ್ಕೂ ಇಲ್ಲ. ಈ ಸಂಬಂಧ ಆಸೆ ಇಲ್ಲ, ಬಹಳ ಕಷ್ಟ ಬಿಡೋದು, ಬಹಳ ಕಷ್ಟ. ಅದು ಎಲ್ಲ ಜನ್ಮಕ್ಕೂ ಉಂಟದು, ಎಲ್ಲ ಜನ್ಮದಲ್ಲೂ ಉಂಟು ಆ ಪ್ರವೃತ್ತಿ. ಅವನ ಅದು ಭಾರಿ ಕಾಡತ್ತೆ ಮನುಷ್ಯನ. ತುಂಬ ಅವಿವೇಕ ಇರಬೇಕು, ತುಂಬ ಮನುಷ್ಯನಿಗೆ ಇದಿರಬೇಕು, ಬಹಳ ಕಷ್ಟದು. ಆದರೆ ಈ ಪ್ರಾಣಿಗಳಿಗೆ ರೇಷ್ಮೆ ಬೇಕು ಅಥವಾ ಇದು ಬೇಕು, ಮಲ್ಬೇಕು, ಪ್ಯಾಂಟ್ ಬೇಕು, ಏನು ಆಸೆ ಇಲ್ಲ. ಇದು ನೆಕ್ಲೆಸ್ ಹಾಕಬೇಕು, ಪ್ಲೇಸ್. ಹಸಿವು ಬಾಯಾರಿಕೆ ಇದೆ, ಅದು ಸಹಜ, ಪ್ರಾಕೃತಿಕ ದೇಹ. ಇದನ್ನ ಎಕ್ಸ್ಟ್ರಾ, ಇದು ಬಹಳ ಕಷ್ಟ. ಇದನ್ನು ಬಿಟ್ಕೊಂಡು ಮನುಷ್ಯ ಅಂತರ್ಮುಖನಾಗಿ ಭಗವಂತ ಚಿಂತೆ ಮಾಡೋದಿದೆಯಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಭಗವಂತ ಅಂದ ಪರಮಾತ್ಮ ಅರ್ಜುನ, ಕಾಲೇನ ಆತ್ಮನಿವಿಂದತಿ. ಎಷ್ಟೋ ಟೈಮ್ ತಗೊಳ್ಳುತ್ತೆ. ನಿರಂತರವಾದ ಭಗವದ್ಭಕ್ತಿ ಇರಬೇಕು, ನಿರಂತರವಾದ ಭಗವದ್ ಪ್ರೇಮ ಇರಬೇಕು, ಸರ್ವದಾ ಚಿಂತೆ ಸಚ್ಚಿಂತನ ಅಂತ. ಯಾವ ಕಾರಣಕ್ಕೂ ವೈಶಿಕ ಸುಖಕ್ಕೆ ಸಿಕ್ಕಾಕೋಬಾರ್ದು. ಅವನು ಗೆದ್ಬಿಡ್ತಾನೆ. ಅದ ಸುಖಂ ಆವ್ರಿಯತೆ, ಮುಚ್ಚೋಬಿಡುತ್ತೆ. ದುಃಖಂ ಹೋಗೋ ಬಹಳ ಕಷ್ಟ. ಯಸ್ಯ ಕಸ್ಯಚಿತ್ ದ್ವಯವಸ್ತುನಃ ಧರ್ಮಸ್ಯ ಗ್ರಹೇಣ. ಯಸ್ಮಾತ್ ಯಸ್ಯ ಕಸ್ಯಚಿತ್ ದ್ವಯವಸ್ತುನಃ ಧರ್ಮಸ್ಯ ಗ್ರಹಣೇನ ಗ್ರಹಣಾವೇಶೇನ ಇಚ್ಛಾಭಿನಿವಿಷ್ಟತೆಯಾ ಸುಖಂ ಆವ್ರಿಯತೆ. ಅನಾಯಾಸೇನ ಆಚ್ಛಾದ್ಯತೆ ಸಹ. ಅಂದ್ರೆ ಯಾಕಪ್ಪ ತೋರ್ಕೊಳ್ಳೋದ ಅಂದ್ರೆ ಯಾವುದೋ ಒಂದು ಇಲ್ಲ ಬಾಲ್ಯದಿನಕ್ಕೆ ಹಾಕೋಬಿಡ್ತಕ್ಕ ದರಿದ್ರ. ಜಪಕ್ಕೂ ಧ್ಯಾನಕ್ಕೆ ಹೋಗಿದ್ದೀವಲ್ಲ, ಯಾವತ್ತೋ ಯಾವುದೋ ಒಂದು ತೋಟಕ್ಕೆ ಹೋಗಿದ್ದೆ, ಪೇರ್ಲೆ ಹಣ್ಣು ಕಿತ್ತಿದ್ದಾಗ ಅದಕ್ಕೆ ಹಾಕೊಂಡ್ಬಿಡುತ್ತೆ. ಅಲ್ಲ ತಿಂದೆ ಇದಾಗಿದ್ದೆ ಬೇಕಾಗ್ಬಿಟ್ಟಿದ್ದೆ, ಇಲ್ಲ ಬಿದ್ದುಬಿಟ್ಟಿದ್ರೆ ಹೆಂಗಾಗ್ಬಿಡ್ತಿತ್ತು ಅಂತ ಹೇಳಿ ಇವತ್ತು ಗ್ಯಾಪ್ ಹೆದರಿಕೆ ಆಗ್ಬಿಡುತ್ತೆ ಅವ್ರಿಗೆ. ಏನನ್ನ ಗ್ಯಾಪ್ ಹೋಗ್ಬಿಡ್ತಾನೆ. ನೋಡಿ, ಇಲ್ಲಿ ಭಾಷೆಗಾರರು ದ್ವಯವಸ್ತುವಿನಿಂದ ಅಂದ್ರೆ ಬರೀ ದ್ವಯವಸ್ತು ಅಲ್ಲ, ಆ ಗ್ರಹ ಅನ್ನೋದು ದ್ವಯವಸ್ತುವಿನ ಒಂದು ಗ್ರಹ ಇದೆ, ಏನೋ ಗ್ರಹಣ ಆವೇಶ. ಅವನು ನಮಗೂ ಸೂಕ್ಷ್ಮವಾಗಿ ನಮ್ಗೆ ಅದು ಹಠ ಇರುತ್ತೆ, ಗೊತ್ತೇ ಆಗಲ್ಲ. ಸುಮ್ಮನೆ ನೋಡ್ತಾ ಇದೀವಿ ಅಂದ್ಕೊಂಡಿದೀವಲ್ಲ, ಸುಮ್ಮನೆ ನೋಡ್ತಿರಲ್ಲ, ಏನೋ ಹಿಂದಕ್ಕೆ ಅದ್ರ ಬಗ್ಗೆ ಒಂದೇನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಸುಖ ಇದೆ, ಏನೋ ಆಗ. ಈ ಇಂದ್ರಿಯಗಳು ಮಾಡೋದು ಅದೇ. ಇಂದ್ರಿಯಗಳು ಸುಮ್ಮನೆ ಪ್ರಪಂಚ ನೋಡಲ್ಲ, ಅದೇನೋ ಒಂದು ಬೇಟೆ ಆಡ್ತಾ ಇರುತ್ತೆ. ಎಲ್ಲಿ ಸುಖ ಸಿಗತ್ತೆ, ಎಲ್ಲಿ ಸುಖ ಸಿಗತ್ತೆ, ಸುಖವನ್ನು ಬೇಟೆ ಆಡ್ತಾ ಪ್ರಪಂಚದಲ್ಲಿ ಹರಿದಾಡುತ್ತೆ. ಪಾಪ ಅದಕ್ಕೆ ಎಷ್ಟು ಬೇಟೆ ಆಡಿದ್ರು ಅದು ಗೊತ್ತಿಲ್ಲ, ಅಲ್ಲಿಲ್ಲ ಸುಖ ಸಿಗಲ್ಲ ಅದು ಗೊತ್ತಿಲ್ಲ. ಅದು ಬೇಟೆ ಆಡೋದನ್ನ ಬಿಡೋಲ್ಲ. ಅದು ಮಾಡ್ತಾ 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 ಆ ಮಿಥ್ಯಾ ವಸ್ತುವಿನಲ್ಲಿ ಒಂದು ಅಭಿನಿವೇಶ. ಮಿಥ್ಯಾಭಿನಿವೇಶ ಅಂದ್ರೇನೋ, ಮಿಥ್ಯಾ ವಸ್ತುಷು ಅಸ್ತಿತ್ವ ಬುದ್ಧಿ ಅಭಿನಿವೇಶ. ಅದಿದೇನೋ ಬುದ್ಧಿ ಇದೆಯಲ್ಲ, ಅದರಿಂದ ಅಭಿನಿವೇಶ ಇದೆ. ಅದರಿಂದ ಕೂಡ್ಕೊಂಡಾಗಿ ಈಸಿಯಾಗಿ ಮುಚ್ಚೋಬಿಡುತ್ತೆ. ಸುಖಮನೇನೋ ಈಸಿಯಾಗಿಂತ ಸುಲಭವಾಗಿ ಯಾವುದು ಆತ್ಮತತ್ವ ಮುಚ್ಚೋಬಿಡುತ್ತೆ. ಇದು ಸ್ಪಷ್ಟ ಸುಲಭ ಕಾಣುತ್ತೆ. ಭಗವಂತ ಈ ರೀತಿ ಹೋಗ್ಬಿಟ್ಟಿದ್ರೆ ಬಹಳ ಈಸಿಯಾಗಿ ಎಲ್ಲ ಕನ್ಕೊಂಡ್ಬಿಡ್ತಿದ್ರು. ಈಗ ತೋರ್ಬೇಕಾಯ್ತಪ್ಪ ಭಗವಂತ. ಪ್ರಪಂಚ ತೋರು ಹಾಗೆ ಭಗವಂತ ತೋರಿದ್ರೆ ಎಲ್ಲರೂ ಜನರಾಗ್ಬಿಡ್ತಿದ್ರು, ಬಹಳ ಅನುಕೂಲ ಆಗ್ತಿತ್ತು. ಯಾಕೆ ಭಗವಂತ ಹಾಗೆ ಮಾಡಿಲ್ವೋ? ಈ ಪ್ರಪಂಚ ತೋರೋದನ್ನ ಕಷ್ಟ ಮಾಡಿ ಅವನ್ ತೋರೋದನ್ನ ಈಸಿ ಮಾಡಿದ್ರೆ ತುಂಬಾ ಆದ್ರೆ ಅವನ್ ತೋರೋದು ಕಷ್ಟ ಮಾಡ್ಬಿಟ್ಟು ಪ್ರಪಂಚ ತೋರೋದು ಸುಲಭ ಮಾಡ್ಬಿಟ್ಟ. ಅದು ವೇದಾಂತ ಹೇಳೋದು ಇಲ್ಲ, ಅವನ್ ತೋರೋದೇ ಸುಲಭ, ಪ್ರಪಂಚ ನೋಡೋದೇ ಕಷ್ಟ ಅಂತಾರೆ. ಯಾಕಂದ್ರೆ ಪ್ರಪಂಚ ನೋಡೋದಕ್ಕೆ ನಿಮಗೆ ಬೆಳಕು ಬೇಕು, ಕಣ್ಣು ಬೇಕು, ಕಾಲಾದೇಶ ಬೇಕು, ಮನಸ್ಸು ಬೇಕು, ನೀವು ಪ್ರಮಾತ್ರವಾಗಬೇಕು, ಎಲ್ಲ ನಿಮಗೆ ಆಚೆಯಲ್ಲಿ ನಿಮಗೆ ಮನಸ್ಸಿಗೆ ಅದು. ನೀವಾಗಿರೋದಕ್ಕೆ ಏನ್ ಬೇಕಪ್ಪ? ಯಾವಾಗಲೂ ಕಾಣ್ತಾ ಇರೋನು ಪ್ರಪಂಚ. ಒಮ್ಮೆ ಕಾಣುತ್ತೆ, ಒಮ್ಮೆ ಕಾಣಲ್ಲ, ನಿದ್ದೆ ಕಾಣಲ್ಲ. ಇದು ಯಾವಾಗ ತೋರ್ತಾ ಇರೋದು ಸಕೃತಿ ಭಾತ, ಸದಾಯಿ ಭಾತ. ಇದು ಕಾಣಲ್ಲ, ಇದು ತೋರಲ್ಲ, ಇದು ಗೊತ್ತಾಗಲ್ಲ ಅಂತೀರಲ್ರಿ. ಏನ್ರಿ ಹೇಳೋಣ ನಿಮ್ಗೆ? ನಮ್ಗೆ ಅವ್ರು ಹಂಗಿರ್ತಾರೆ. ನಮ್ಗೆ ಗೊತ್ತಾಗಲ್ಲ ಕಣ್ರಿ, ಕಷ್ಟ ಕಣ್ರಿ, ಪ್ರಪಂಚ ಕಾಣ್ತಾ ಇದೆ ಕಣ್ರಿ, ಎಲ್ಲ ಜಗತ್ತಿದೆ, ಎಲ್ಲ ಹತ್ತಾ ಇದೆ ಪ್ರಪಂಚ. ಒಳ್ಳೆ ಅರಮನೆ ಕಟ್ಕೊಳ್ಳೇನೆ ಬೋಂಡ ಎಪ್ಪಾಗತ್ತೆ, ಹೋಗೋಣ ಅಂತಂತೆ. ಸ್ವಲ್ಪ ಒಂದು ಎರಡನ್ನು ಹಾಕೊಂಡು ತಿನ್ಕೊಂಡ್ಬಂದು ಆಮೇಲೆ ಬೇಡ ಸುಮ್ಮನೆ ಒಂದು ತಟ್ಟೆ ಒಂದು 2 ಬೋಂಡ ಹಾಕೊಂಡ್ಬಿಟ್ಟು ಚಟ್ನಿ ಹಾಕೊಂಡು ತಿನ್ಬಂದ್ಬಿಟ್ರೆ ಇವತ್ತು ಬರಲ್ಲ. ಕಷ್ಟ ಅನಾಯಾಸ ಮುಚ್ಚೋಗ್ಬಿಡುತ್ತೆ. ಬಹಳ ಮುಚ್ಚೋಗೋದ್ಬಿಟ್ಟು ಈಸಿ. ದ್ವಯೋಪಲಬ್ಧಿ ನಿಮಿತ್ತಂ ಹಿ ತತ್ರ ಆವರಣಂ.
ತತ್ರ ಆವರಣಂ ನ ಯತ್ನಾಂತರಂ ಅಪೇಕ್ಷತೆ. ನ ಯತ್ನಾಂತರಂ ಅಪೇಕ್ಷತೆ. ದ್ವೈತ ವಸ್ತುವನ್ನು ಕಾಣೋದು ಅನ್ನೋದೇನಿದೆ ಆ ನಿಮಿತ್ತವಾಗಿ ಅಲ್ಲಿ ಆವರಣ ಅನ್ನೋದು ಉಂಟಾಗತ್ತೆ. ಆವರಣ ಅಂದ್ರೆ ಆ ಉಪಸರ್ಗ ವೃಣೆ ಆ ವೃಣೋತಿ ಮುಚ್ಕೊಂಡ್ಬಿಡುತ್ತೆ. ಹೇಗೆ ಇಲ್ಲಿರೋ ಗೋಲಿಯನ್ನು ಈ ಕೈಯಲ್ಲಿ ಮುಚ್ಚಿಬಿಟ್ರೆ ಏನಿದೆ ಅಂತ ಕಾಣಲ್ವೋ ಆ ರೀತಿ ಮಾಯೆ ಆವೃತವಾಗ್ಬಿಡುತ್ತೆ. ಮಾಯೆ ಆವೃತವಾದೇನೋ ಮಾಯೆಯಲ್ಲಿ ನಾವು ಮುಳುಗಿದಾಗ ಅದಕ್ಕೆ ಮಾಯೆ ಅವನು ಮುಚ್ಚಿಲ್ಲ, ಅವನು ಮುಚ್ಚಕ್ಕಾಗಲ್ಲ ಮಾಯೆಗೆ. ನಾವು ಮಾಯೆಯಲ್ಲಿ ಮುಳುಗಿದವರಾಗಿ ಮಾಯೆ ಅವನು ಮುಚ್ಚಿತು ನಾವಂತೀವಿ ಆರೋಪಿತ ಕರ್ತೃತ್ವ. ಸೂರ್ಯನ ಮೋಡ ಮುಚ್ಚಿದೆ ಅನ್ನೋ ಹಾಗೆ ಸೂರ್ಯನ ಮೋಡ ಮುಚ್ಚಕ್ಕಾಗತ್ತಾ? ಸೂರ್ಯನಿಗೂ ಮೋಡಗೂ ಎಷ್ಟು ಲಕ್ಷಾಂತರ ಮೇಲೆ ಇದೆ. ಅಷ್ಟೆಲ್ಲ ಮೋಡ ಕಾಣ್ತಿರೋದು ಯಾರ ಬೆಳಕಿಂದ? ಮತ್ತೆ ಮೋಡ ಕಾಣ್ತಿರೋದು ಸೂರ್ಯನ ಬೆಳಕಿನಿಂದ. ಮೋಡಂಗೂ ಸೂರ್ಯಗೂ ಕೋಟ್ಯಾಂತರ ಮೇಲೆ ಅಂತ ಇದೆ. ಆ ಮೋಡ ಸೂರ್ಯ ಮುಚ್ಚುತ್ತ. ಆದ್ರೆ ನಮ್ಗೆ ಅದು ಅನ್ಸುತ್ತೆ. ಅದೇ ರೀತಿ ಆತ್ಮನ ಮುಚ್ಚಾಕಿದೆ, ಅಲ್ಲ ಮುಚ್ಚಾಕಿದೆ ಅಂತಂತಿರೋದು ಆತ್ಮನ ಬರೆದಿಲ್ಲೇ ನಾವು. ಏನೋ ಒಂದು ಆತ್ಮ ಮುಚ್ಚಾಕಿದೆ, ಆತ್ಮ ಕಾಂಡಿಹರವಾಗಿ ಮಾಡ್ತಾ ಇದೆ ಅನ್ನೋದು ಅಷ್ಟನ್ನು ಆತ್ಮಾನುಭವದಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡ್ತಿರೋದು. ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಿರೋದು ಆತ್ಮಾನುಭವದಿಂದ ಆಗ್ತಿರೋ ಆತ್ಮನಿಂದ ಮುಚ್ಚಾಕಕ್ಕಾಗತ್ತೆ? ಅವನು ಎಲ್ಲೇನು ಅವನು ಮುಚ್ಚಾಕೊಂಡಿರೋನು ಆವರಿಸ್ಕೊಂಡವನ. ಏನಾವೃತಂ ಖಂಚದಿಮಂ ಮಹೀಂಚ ಏನಾದಿತ್ಯಸ್ತಪತಿ ತೇಜಸ ಭಾಜಸ ಚ. ಶ್ರುತಿ ಏನ ಆವೃತಂ ಅಂತ ಆಕಾಶವು ಅವನನ್ನು ಮುಚ್ಚೋಗಿದ್ದಂತೆ. ಖಂ ಚ ದಿವಂ ದಿಲೋಕವನ್ನು ಪರಮಾತ್ಮ ಮುಚ್ಚಾಕೊಂಡಿದ್ದಾನೆ, ಆಕಾಶವನ್ನು ಮುಚ್ಚಾಕೊಂಡಿದ್ದಾನೆ, ಮಹೀಂಚ ಭೂಮಿಯನ್ನು ಮುಚ್ಚಾಕೊಂಡಿದ್ದಾನೆ. ಏನಾದಿತ್ಯ ತಪತಿ ಯಾವ ಆತ್ಮನಿಂದಲೇ ಆದಿತ್ಯ ತಪತಿ ತೇಜಸ ಭಾಜಸ ಚ ತಪತಿ. ಈ ಆತ್ಮನಿಂದಲೇ ಇವನೇ. ಶ್ರುತಿ ತಸ್ಮಾದ್ವಾಚೋ ಅನಾಪ್ತಂ ತನ್ಮನುಷ್ಯ ಉಪಜೀವಂತಿ. ಒಂದು ವಸ್ತು ಇದೆ ಕೊಂಡ್ರು, ಒಂದು ತತ್ವ ಇದೆ, ಅದು ಮಾತಿಗೂ ಮನಸ್ಸು ಸಿಗೋಲ್ಲ, ಆದ್ರೆ ಅದನ್ನೇ ಆಶ್ರಯಿಸ್ಕೊಂಡು ಎಲ್ಲ ಬದುಕೊಂಡ್ರು. ಗೊತ್ತಾ? ತನ್ಮನುಷ್ಯ ಉಪಜೀವಂತಿ ಅದಿದೆಯಲ್ಲ, ಅದು ಎಲ್ಲರ ನೋಟಕ್ಕೆ, ಕೇಳುವಿಕೆಗೆ, ಮೂಸೋದಕ್ಕೆ, ಮಾತಾಡೋಕ್ಕೆ ಎಲ್ಲಕ್ಕೂ ಅದೇ ಕಾರಣ. ಶ್ರುತಿ ಗೊತ್ತು ಇದ್ದ ಒಬ್ಬ ಕಳ ಹೊಕ್ಕೊಂಡಿದ್ದಾನೆ ನಿಮ್ಮೊಳಗೆ, ಒಬ್ಬ ಒಕ್ಕಳಿ ಅದು ಕಂಡುಕೊಳ್ಳಿ, ಅವ್ನು ತಿಳ್ಕೊಂಬಿಡಿ, ಅವ್ನು ಸಿಕ್ಬಿಟ್ಟ ಅಂದ್ರೆ ಮಜಾ ನೋಡಿ. ಅವಾಗ ನಿಮ್ ಮಜಾ ಇವನ್ ಚತುರ್ಮುಖ ಬ್ರಹ್ಮನಿಗೂ ಇಲ್ಲ ಅಂತ ಮಜಾ ನಿಮ್ಗೆ ಸಿಗತ್ತೆ. ಚತುರ್ಮುಖ ಬ್ರಹ್ಮನು ನಿಮ್ ಮುಂದೆ ಏನು ಇಲ್ಲ, ತದರಿನ ಅನ್ಬೇಕು, ಇದು ಹಿಂದಾರಿಗಳು ಬಿಡಿ. ಅಂಥ ಪರಮಾತ್ಮ ಆತ್ಮಗಳು ನಾವು ಗೋಳಿಕೋಸ್ತಾ ಇದ್ದಲ್ಲ. ಯಾಕಪ್ಪ ಪರಮಾತ್ಮ ಹಿಂಗೆ ಗೋಳಿಕೋತೀಯ? ನಂಗೆ ಏನ್ ಮಾಡಿದೀನೋ ನಿನ್ಗೆ? ತೋಳ್ಕೊಳ್ಳೋ, ಗೊತ್ತಾಗೋ, ಅರ್ಥವಾಗೋ ಪರಮಾತ್ಮ ದಮ್ಮ ಯಾಕೋ, ಕಾಲು ಹಿಡ್ಕೊಳ್ತೀನಿ ಕಣೋ, ತೋರ್ಕೊಳ್ಳೋ ಮಹಾರಾಯ, ತೋರ್ಕೊಳ್ಳೋ ಗೊತ್ತಾಗೋ, ಹರಿ ತೋರೋ ಮರಿದೈದು ಮೈ ತೋರು ಅಂತ, ಹರಿ ಮೈ ತೋರು ಅಂತ ಇವರು ಕುಮಾರವ್ಯಾಸ ಇವಂತ ದ್ರೌಪದಿ ಅಂತ ಹೇಳಿದೆ. ಹರಿ ಮೈದೋರು ಅಂತಂದ್ರೆ ನನ್ಗೆ ಬಹಳ ಅವಮಾನ ಆಗ್ತಾ ಇದೆ, ನೀ ನನ್ನ ಕಾಪಾಡು ಹರಿ ಮೈದೋರು ಅಂತ ಕೂತ್ಕೊಂಡ್ಲು ಅಂತ ಅಂದ್ಬಿಟ್ಟ. ಬಂದು ಕಾಪಾಡ್ದ, ಆ ವಿಷಯ ಬೇರೆ. ದ್ವಯೋಪಲಬ್ಧಿ ನಿಮಿತ್ತಂ, ದ್ವಯೋಪಲಬ್ಧಿ ದ್ವೈತೋಪಲಬ್ಧಿ ನಿಮಿತ್ತ ಅಂದ್ರೆ ದ್ವಯೋಪಲಬ್ಧಿ ನಿಮಿತ್ತ ಅಂದ್ರೆ ದ್ವೈತವನ್ನು ಕಾಣೋದು ಅನ್ನೋದಿಲ್ಲ, ಅದೇ ಮುಚ್ಚೋ ಕಾರಣ. ನಿಂಗೆ ಆನೆ ಯಾಕೆ ಕಾಣ್ತಿಲ್ಲ ಗೊತ್ತಾ? ಆನೆ ಯಾಕೆ ಕಾಣ್ತಿಲ್ಲ ಅಂದ್ರೆ ಆ ಮರ ನೋಡ್ತಾ ಇದೆಯಾ, ಮರ ನೋಡ್ತಿದ್ರೆ ಆನೆ ಕಾಣಲ್ಲ. ಅಲ್ಲಿ ಮರ ಯಾಕೆ ಕಾಣಲ್ಲ ಹೇಳ? ಆನೆ ನೋಡ್ತಾ ಇದೆಯಾ, ಆನೆ ನೋಡ್ತಾ ಇದ್ದೆ ಅಲ್ಲೇ ಇರೋ ಮರ ಕಾಣಲ್ಲ, ಮರ ನೋಡ್ತಿದ್ರೆ ಆನೆ ಕಾಣಲ್ಲ. ಎರಡಲ್ಲ ಆನೆ ಮರ. ಹಾಗೆ ಪ್ರಪಂಚ ಪರಮಾತ್ಮ ಎರಡಲ್ಲ. ಪ್ರಪಂಚ ನೋಡ್ತಿದ್ರೆ ಅಲ್ಲೇ ಇರೋ ಪರಮಾತ್ಮ ತೋರ್ಸ್ಕೊಳ್ಳಲ್ಲ. ಪರಮಾತ್ಮ ಗೊತ್ತಾಗುತ್ತಲ್ಲ, ಪ್ರಪಂಚ ತೋರೋದೇ ಇಲ್ಲ. ಅದು ಆವರಣ. ಯತ್ನಾಂತ ಅಪೇಕ್ಷಿತ. ಅದಕ್ಕೆ ಇನ್ನೇನು ಪ್ರಯತ್ನ. ಆವರಣ ಅಂದ್ರೆ ಆ ಬಾಹ್ಯ ದೃಷ್ಟಿಯನ್ನು ಬಿಟ್ಕೊಳ್ಳೋದೇ ಪರಮಾತ್ಮ ತೋರ್ಕೊಳ್ಳೋಕೆ ಸಾಧನ. ಇಷ್ಟೇ. ಇದಾಗ್ತಾ ಇಲ್ಲ ನಮ್ಗೆ. ಎಷ್ಟು ನಾವು ವೀಕ್ನೆಸ್ ನೋಡಿ, ಎಂಥ ದೌರ್ಬಲ್ಯ. ಅನಾತ್ಮ ದೃಷ್ಟಿ ಬಿಟ್ಕೊಳಕ್ ಆಗ್ತಿಲ್ಲ ಅಂದ್ರೆ ಎಂತ ಹೇಳಿತನ, ಇದೆಂತ ನಮ್ಗೆ ಭಂಡತನ. ದುಃಖಂಚ ವಿವ್ರಿಯತೆ ಪ್ರಕಟೀಕ್ರಿಯತೆ. ಕಷ್ಟಪಟ್ಟು ಅಯ್ಯೋ ವಿಶ್ವಾಮಿತ್ರ ಪರಾಶರ ಪ್ರಭೃತಿಗಳು ಕೂಡ ಟಿಪ್ಪರ್ಲಾಗ ಹೊರೋದು, ಅವ್ರಿಗೂ ಕೂಡ ಆಗಲ್ಲ ಗೊತ್ತಾಗಲ್ಲ ಅಂತ ಹೇಳು ಅವೂಡ ಬಿದ್ದೋದು ಕಿಮನ್ಯೆ. ಆಶ್ಚರ್ಯಪ್ಪ. ಹಂಗಂತ ಋಷಿಗಳು ಕಂದಮೂಲ ತಿನ್ಕೊಂಡು ಯಾವುದೇ ಊರಲ್ಲಿದ್ದು ಭಕ್ಷ್ಯ ಇದೇನಿಲ್ಲ, ಉಪೋಳಿಕ ತಿನ್ಕೊಂಡಿರ್ಲಿಲ್ಲ, ಪಂಚಭಕ್ಷ್ಯ ಪರಮಾನ ಇಲ್ಲ, ಅವರು ಕೂಡ ನೆಗಡಿ ಬಿದ್ದೋದಪ್ಪ. ಏನು ಆಶ್ಚರ್ಯ ಇದು, ಅಷ್ಟು ಜೋರ ಹಿಂದಿ ಕಾಟ.
ಅದು ಹಠದಿಂದ ಮಾಡ್ತಿದ್ವು ಕಾಣ್ತದೆ ತಪಸ್ಸನ್ನ. ತಮಗಿಂತ ಬೇರೆಯಾಗಿ ಏನೋ ಇದೆ ಅಂತ ಅವರು ಋಷಿಗಳು ಹೋಗ್ತಾರೆ, ತಪಸ್ಸಿಗಳು ಅಂತಾರೆ. ಅದು ಒಂದೆರಡು ದಿವಸ ಮಾಡಿ ತಪಸ್ಸಲ್ಲ, ವರ್ಷಗಟ್ಲೆ 100 ವರ್ಷ ಮಾಡಿ ತಪಸ್ಸಿಗೂ ಇನ್ನೂ ಅವ್ರು ಜಗ್ಗಲ್ವಾ, ಅವ್ರು ಹುಡುಕ್ತಾ ಇರ್ತಾರೆ. ಅಯ್ಯಪ್ಪ ಆಶ್ಚರ್ಯ ಆಗುತ್ತೆ. ಭಯ ಆಗ್ಬಿಡುತ್ತೆ ಅಮ್ಮ. ವಿಶ್ವಾಮಿತ್ರ ಅಂತ 1000 ವರ್ಷ ತಪಸ್ಸು ಮಾಡುವುದೇ ಪಟ್ಟಿ ಹೊಡೆದು ಅಂದ್ರೆ ಬಹುಶಃ ನಾವು ಆಸೆ ಪಡೋದು ಅರ್ಥ ಇಲ್ಲ ಅನ್ಸ್ಬಿಡುತ್ತೆ, ಭಯ ಆಗ್ಬಿಡುತ್ತೆ. ಕೈ ಬಿಡೋದು ಆಸೆ ಅನ್ಸುತ್ತೆ. ಇನ್ನೊಂದ್ಸಲ ಭಗವಂತ ಸುಸುಖಂ ಕರ್ತು ಮವ್ಯಮ್ಮ ನೋಡಿದ್ರೆ ಬೇಗ ಸಿಕ್ಬಿಡುತ್ತೆ, ಹೀಗೆ ಹಾಕ್ಬಿಡುತ್ತೆ ಅಂತ ಎರಡು ನಮ್ಗೆ ಇದಾಗುತ್ತೆ. ಯಾಕೋ ಇದು ಆಗಲ್ಲ ಅಂತ ಅನ್ಸುತ್ತೆ, ಸಿಕ್ಬಿಡುತ್ತೆ. ಕಷ್ಟ ಅಲ್ವಾ? ಈಗ ಕಷ್ಟ ಸುಲಭ ಸಿಗೋದು. ಸಿಕ್ಕಿದವನೇ ಸಿಕ್ಕಾಗ್ಬಿಟ್ಟಿದ್ದಾನೆ, ಆತ್ಮ ಇದ್ದಾನೆ, ಕರೆಕ್ಟ್. ಇನ್ನೂ ಸಹ ಹೇಳ್ಬೇಕಾದ್ರೆ ಕಿರಣ್ ಇನ್ನೂ ಸಹ ಹೇಳಿತಾ ಇದ್ದಾರೆ. ಅದಲ್ಲ ಅದಕ್ಕೆ ಮಹತ್ವಪೂರ್ಣ. ಅನುಪಮ ಅವರು ಇನ್ನೂ ಸಹ ಹೇಳಿತಾ ಇದ್ದಾರೆ ಅದನ್ನೇ. ಅಲ್ಲ, ಅವರು ಹೊರಗಿದೆ ನನಗಿಂತ ಹೊರಗಿರೋ ವಸ್ತುನ ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ತಪಸ್ ಮಾಡ್ತಾ ಇರ್ತಾರೆ. ವಿವೇಕ ವಿಚಾರ ಪ್ರಧಾನ ಆಗಿರಲ್ಲ ಅಲ್ಲಿ ಸಾಧನೆ ಪ್ರಧಾನ ಆಗಿರುತ್ತೆ. ಸಾಧನೆ ಪ್ರಧಾನ ತುಂಬಾ ಟೈಮ್ ತಗೊಳುತ್ತೆ. ಭಗವಂತ ಕೊಡ್ಬೇಕಲ್ಲ, ಅಷ್ಟು ಸಾಧನೆ ಮಾಡ್ಕೊಂಡವನಿಗೆ ಭಗವಂತ ಅನುಗ್ರಹ ಮಾಡ್ಬೇಕಲ್ವಾ. ಶೇಷಾಮೇವಾನುಕಂಪಾರ್ಥ ಮನಮಜ್ಞ ಅಂತ ಅಷ್ಟು ಇವ್ರಿಗೆ ಹೇಳ್ದಾನೆ. ಅಂತ 1000 ವರ್ಷ ತಪಸ್ಸು ಮಾಡಿದ ಋಷಿಮುನಿಗಳಿಗೂ ಪರಮಾತ್ಮನಿಗೆ ಅನುಗ್ರಹ ಮಾಡಕ್ ಬರ್ದಿದೆ. ಪಾಪ ಸಿಗುತ್ತೆ ಗುರುಗಳೇ, ಆಸೆ ಬಿಡಬಾರ್ದು, ಸಿಕ್ಕೇ ಸಿಗುತ್ತೆ ಅಂತ ಇಟ್ಕೋಬೇಕು. ಸಿಗುತ್ತೆ ಸಿಕ್ಬಿಟ್ಟಿದ್ದಾನೆ ಅಂತ ಬಿಡ್ಬಾರ್ದು. ಆಸೆ ಬಿಟ್ಬಿಟ್ರೆ ಇನ್ನೆಲ್ಲ ಎಡವಟ್ ಆಗ್ಬಿಡುತ್ತೆ. ಕರೆಕ್ಟ್ ಇಟ್ಕೊಂಡಿರ್ಬೇಕು. ಸಂಜೆ ಸಿಕ್ಕೇ ಸಿಗ್ತಾನೆ, ಹಾಗೆ ಆಗತ್ತೆ, ಇದೆಲ್ಲ ಅನುಮಾನವೇ ಇಲ್ಲ. ದುಃಖ ಯಾವ್ದು ಟಿಪ್ಪಣಿ? ದ್ವೈತ ವಿದೆ ಎಂಬ ಮಿಥ್ಯಾಭಿಮಾನವೇ ಆತ್ಮದರ್ಶನಕ್ಕೆ ಅಡ್ಡಿ. ಆದ್ದರಿಂದ ಅಭಿಮಾನವು ತೊಲಗಿದರೆ ಸಾಕ್ಷಾತ್ಕಾರವಾದಂತೆಯೇ ಎಂದು ಭಾವ. ಮೂಲಾವಿದ್ಯೆ ಎಂಬ ಒಂದು ಆವರಣವು ಆತ್ಮವನ್ನು ಮುಸುಕಿರುವುದೆಂದು ಹೇಳುವ ವ್ಯಾಖ್ಯಾನಕಾರರ ಪ್ರಸ್ಥಾನವು ಆಚಾರ್ಯರಿಗೆ ಸಮ್ಮತವಲ್ಲ. ಅಷ್ಟೇ, ಬಹಳ ಕಷ್ಟಪಟ್ಟು ತರಬೇಕು. ಅದು ಎಮ್ಮಿ ನಿದ್ರಾ ಜಿತಶ್ವಾಸಾಹ ಸಂಹಿತೇಂದ್ರ ಸಮಾಧಯ ಜ್ಯೋತಿ ಪಶ್ಯಂತಿ ಯುಂಜಾನಾಹ ತಸ್ಮೈ ಯೋಗಾತ್ಮನೇ ನಮಃ. ವಿಶ್ವಸ್ತವರಾಜ ನಿದ್ರೆ ಬಿಟ್ಟು, ಆಹಾರ ಬಿಟ್ಟು, ಇಂದ್ರಿಯಗಳನ್ನು ಗೆದ್ಕೊಂಡು, ಪ್ರಾಣಾಯಾಮ ಪ್ರತ್ಯಾಹಾರ ಮಾಡಿಕೊಂಡು, ಒಳಮುಖವಾಗಿ ಎದ್ಕೊಂಡು 100 ವರ್ಷ ತಪಸ್ಸು ಮಾಡಿ ಯಾವ ಪರಮಾತ್ಮನ ಕಂಡುಕೊಳ್ತಾರೋ ಅಂಥ ಯೋಗಾತ್ಮನಾದ ಪರಮಾತ್ಮ ನಮಸ್ಕಾರ ಅಂತ ವಿಶ್ವಸ್ತವರಾಜ. ಎಮ್ಮಿ ನಿದ್ರಾ ಜಿತಶ್ವಾಸ ಸಂಹಿತೇಂದ್ರಿಯ ಅನ್ನುವಂಥ ಬಹಳ ಕಷ್ಟಪಟ್ಕೊಂಡು ತೋರ್ತಾನಂತೆ. ಪರಮಾರ್ಥ ಜ್ಞಾನಸ್ಯ ದುರ್ಲಭತ್ವಾದ. ಪರಮಾರ್ಥ ಜ್ಞಾನ ತುಂಬಾ ದುರ್ಲಭವಂತೆ, ಬಹಳ ಕಷ್ಟವಂತೆ. ಸಿಕ್ಕಿದರೆ ಅದರಷ್ಟು ಹೆಚ್ಚಿನ ಪುರುಷಾರ್ಥ ಇನ್ನೊಂದಿಲ್ಲ, ಅದು ಆತ್ಮ ಎನ್ನಿಸೋದು. ಅದೇ ಆ ಕಂಡುಕೊಳ್ಳೋ ಕ್ರಮ ಇದೆಯಲ್ಲ, ಸರಿಯಾದ ಗುರುಗಳನ್ನು ಆಶ್ರಯಿಸಿಕೊಂಡು, ಸರಿಯಾದ ಸಂಪ್ರದಾಯದಲ್ಲಿ ಇದ್ಕೊಂಡು, ಸರಿಯಾದ ಚಿಂತನೆ ಮಾಡ್ತಾ ಇದ್ರೆ ಸಿಕ್ಬಿಡ್ತಾರೆ. ಅದು ಇನ್ನು ಸಿಗೋಲ್ಲ. ಹಾಗೆ ಬಹಳ ಕಷ್ಟ. ಪರಮಾರ್ಥ ಜ್ಞಾನ ತುಂಬಾ ದುರ್ಲಭ. ಭಗವಾನ್ ಅಸೌ, ಈ ಭಗವಂತನು, ಭಗವಂತ ಅಂತ ಕರಿತಾ ಇದ್ದಾರೆ ಯಾವನ್ನ? ಆತ್ಮನನ್ನ. ಭಗವಂತ ಇನ್ಯಾರು ಅಲ್ಲ. ಅಸೌ ಆತ್ಮ ಭಗವಾನ್. ಭಗಾಹ ಕಸ್ಯ ಸಂತಿ ಜ್ಞಾನೇಶ್ವರ್ಯ ಶಕ್ತಿ ಬಲ ವೀರ್ಯತೆ ಪರಿಪೂರ್ಣವಾಗಿ ಅವಂದೇ ಜಗತ್ತು ತೋರಿಸಿರೋದು. ಆತ್ಮ ಅದ್ವಯೋ ದೇವ ಇತ್ಯರ್ಥ. ಭಗವಾನ್ ಅಸವನ್ ಕೂಡ ಯಾವ ನಾರಾಯಣ ಶಂಕಚಕದಾಪಾನಿ ಬದರಿಕಾಶ ಕಂಡವನು ಅವನು ಹೇಳ್ತಿದ್ದಾರೆ. ಗೌಡಪಾದವನ್ನು ತತ್ವಬೇಡಿ. ಆತ್ಮನೇ ಅದ್ವಯನಾಗಿರುವ ದೇವನು, ಎಲ್ಲವನ್ನೂ ಬೆಳಗುತ್ತಿರುವ, ಅವಸ್ಥೆಯನ್ನೇ ಬೆಳಗುತ್ತಿರುವ ಸರ್ವಸಾಕ್ಷಿಯಾದ ಆತ್ಮನನ್ನೇ ಭಗವಾನ್, ಅವನೇ ದೇವ, ಅವನೇ ಅದ್ವಯ, ಅವನೇ ಆತ್ಮ. ನಮ್ಮ ಸ್ವರೂಪ ಕಾಣ್ತಾ ಇರೋದೇ ಅವನು, ಎಲ್ಲವನ್ನೂ ಕಾಣ್ತಿರೋನು ಅವನೇ, ನೋಡ್ತಿರೋದು. ಹಾಗೆ ನಾವು ಪ್ರಮಾದವಾಗಿ ಇಂದಿನ ನೋಡ್ತಾ ಇದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅತಃ ವೇದಾಂತೈಃ ಆಚಾರ್ಯೈಶ್ಚ ಬಹುಶಃ ಉಚ್ಯಮಾನೋಪಿ ದೈವ ಜ್ಞಾತುಂ ಶಕ್ಯಃ ಇತ್ಯರ್ಥಃ. ಬಹುಶಃ ಸುಲಭವಾಗಿ ಉಚ್ಚೋಗ್ಬಿಡ್ತಾನೆ ಅಂತ. ಆದ್ರಿಂದ ವೇದಾಂತ ಎಷ್ಟು ಹೇಳ್ತಾ ಇದ್ರು, ಗುರುಗಳು ಎಷ್ಟು ಪದೇ ಪದೇ ಹೇಳ್ತಿದ್ರು ಕೂಡ
ಯಾಕೋ ಗೊತ್ತಾಗಲ್ಲ, ಏನೋ ಆಗ್ತಿದೆ, ಅದೇನೋ ಟ್ವಿಸ್ಟ್ ಆಗ್ತಾ ಇದೆ, ಎಲ್ಲೋ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ ಪರಮಾತ್ಮ. ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾನೆ, ಸಿಕ್ಕಿದಂಗೆ ಮಾಡ್ಬಿಟ್ಟು ಟಕ್ಕನ ಮಾಯ ಆಗ್ಬಿಡ್ತಾ ಇದ್ದಾನೆ. ಅಯ್ಯೋ ಗುಲ್ಟೋರಿ ಆಟ ಒಂದು ಆಟ ಆಡ್ತಾ ಇದ್ದಿ, ಗುಲ್ಟೋರಿ ಆಟನ, ಗುಲ್ಟೋರಿ ಕೇಳಿದ್ರೆ ಆಟನ, ಗುಲ್ಟೋರಿ ಆಟ ಒಂದು ಆಟ ಆಡ್ತಿದ್ದಿ. ಆ ಆಟದಲ್ಲಿ ಸಿಕ್ಕಿದಂಗೆ ಸಿಗೋದೇ ಇಲ್ಲ ಅವರು. ಅವ್ರು ಕಾಕ್ ಹೊಡಿಬೇಕು ಅಂತ ಅಲ್ಲೆಲ್ಲೋ ಹೋಗಿ ಕಾಕ್ ಹೊಡಿತಾರೆ, ಹೊಕ್ಕಿಂಡವರು ಎಲ್ಲಿ ಕೂಗು ಕಾಕ್ ಹೊಡಿತಾರೆ ಅಂತ ಗೊತ್ತಾಗಲ್ಲ. ಅವ್ರು ಆ ಕಾಕ್ ಹೊಡಿಬೇಕಾದ್ರೆ ಈ ಬಾಯಿ ಮುಚ್ಕೊಂಡು ಕೂಗ್ಬಿಡ್ತಾರೆ. ಎಲ್ಲೋ ದೂರದಲ್ಲಿ ಇರೋ ಅಂದ್ಕೋಬೇಕು. ಅವ್ರು ದೂರಕ್ಕೆ ಹೋಗ್ಬಿಟ್ರೆ ಎದ್ದು ಓಡ್ಬಿಟ್ಟು ಅದನ್ನ ಮುಟ್ಬಿಡೋರು ಜನ, ಮುಟ್ಟೋರಿ ಅಂದ್ಬಿಡೋರು. ಆಯ್ತು ಮತ್ತೆ ಹುಡ್ಕೋರಮ್ಮ ಅಂತ. ಈ ಕಣ್ಣ ಮುಚ್ಚಾಲೆ ಬಹಳ ಮಕ್ಕಳಿದ್ದಾಗ ಆಟ ಆಡ್ತಾ ಇದ್ವಲ್ಲ, ಹಾಗೆ ಪರಮಾತ್ಮ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾನೆ ನಮ್ಮ ಹತ್ರ. ಏನ್ ಬಂದು ಸಿಗಲ್ಲ ಅಂತ ಅಲ್ಲೇ ಇದ್ದಾನೆ. ಕಣ್ಬಿಟ್ಟ್ಯೋ ಅವ್ರು ಮರೆ ಆಗ್ತಾರೆ, ಕಣ್ ಮುಚ್ಕೊಂಡ್ಯೋ ಅವ್ನು ತೋರ್ಕೋತಾನೆ, ನೋಡಕ್ ನಮ್ಗೆ ಸಾಧನೆ ಇರಲ್ಲ. ಕಣ್ ಮುಚ್ಕೊಂಡ್ರೆ ಅವ್ನು ತೋರ್ತಾನೆ, ಆದ್ರೆ ಅವ್ನು ನೋಡಕ್ ನಮ್ಗೆ ಸಾಧನೆ ಇರಲ್ಲ. ಕಣ್ ಬಿಟ್ರೆ ರೂಪ ಕಾಣುತ್ತೆ, ಅವ್ನು ಮರೆ ಆಗ್ಬಿಡ್ತಾನೆ. ಏನ್ ಮಾಡಮ್ಮ, ಹೇಳ್ಕೊಂಡಿರೋದು ಕಷ್ಟಪ್ಪ. ಇದು ವೇದಾಂತಗಳಿಂದಲೂ ಆಚಾರ್ಯರುಗಳಿಂದಲೂ ಬಹಳವಾಗಿ ಹೇಳಲ್ಪಡುತ್ತಿದ್ದರೂ ಕೂಡ ಚಿರುಕಿದನು ಫಣಿರಾಯ, ಚಿರುಕಿದನು ಫಣಿರಾಯ ಅಂತ ಒದ್ದಾಡ್ತಿದ್ದಾರೆ. ಮಾಡಿ ಅರ್ಥ ಆಗಲ್ಲ ಅಂತ ಬಯ್ಯ ಪಚ್ಕೊಂಬ ಅನ್ಸುತ್ತೆ. ಕೂತ್ಕೊಂಡ್ರೆ ಇವು ಗೊತ್ತಾಗಲ್ಲ, ಏನ್ ಮಾಡ್ತಿದ್ದೀನು, ಯಾಕೆ ಮಾಡ್ತೀಯ ಅಂದ್ರೆ ತಲೆ ಕಿತ್ಕೊಂಬ ಅನ್ಸುತ್ತೆ, ಹೋಗುದಲ್ಲ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಇದು ಶ್ರುತೇ. ಈ ವಿಚಾರವನ್ನು ಹೇಳುವಾತನು ತುಂಬಾ ಆಶ್ಚರ್ಯನೇ ಸರಿ ಒಂದು. ಇನ್ನೊಂದು ಆಶ್ಚರ್ಯವಾಗಿ ಹೇಳ್ತಾನೆ ಅಂತ ಇನ್ನೊಂದು ಅರ್ಥ. ಆಶ್ಚರ್ಯವಾಗಿ ಹೇಳಿದ್ರೆ ಅವ್ನಿಗೆ ಗೊತ್ತಿಲ್ಲ ಅಂತ ಅರ್ಥ. ನಿಜವಾಗಿ ಯಥಾವತ್ತಾಗಿ ಅನುಭವಕ್ಕೆ ತಾಕುವ ಹಾಗೆ ಹೇಳುವಂತಹ ಗುರು ಸಿಕ್ಕಿದ್ರೆ ಅದು ಆಶ್ಚರ್ಯವೇ. ಆಶ್ಚರ್ಯ ಶಬ್ದ ಅರ್ಥ ಏನ್ ಗೊತ್ತಾ? ಆಶ್ಚರ್ಯ ಮನಿತ್ಯೇ ಅಂತ ಸೂತ್ರ, ವ್ಯಾಕರಣ ಸೂತ್ರ. ಯಾವುದು ರೇರ್ ಅದು ಆಶ್ಚರ್ಯ. ದಿನ ಇವಾಗ ನಾವು ಇದು ಕಾಣೋದು ಫ್ಯಾನ್ ಕಾಣೋದು ಆಶ್ಚರ್ಯ ಅಲ್ಲ. ಹಡಮೆ ಹಾವು ಬಂದ್ಬಿಟ್ಟು ಹಾವು ಬಂದ್ಬಿಡ್ತು ಇಲ್ಲಿಗಿಂತ ಅದು ಆಶ್ಚರ್ಯ. ಯಾಕೆ ಹೇಳೋ? ಅನಿತ್ಯ, ಅದು ದಿನ ಇಲ್ಲಲ್ಲ ಅಲ್ಲ. ಸಿದ್ದಕ್ಕೆ ಮೋದಿ ಬಂದ್ಬಿಟ್ರು ಆಶ್ಚರ್ಯ, ಹೇ ಮೋದಿ ಬಂದ್ಬಿಟ್ರು ಇಲ್ಲಿಗೆ ಆಶ್ಚರ್ಯ ಆಗುತ್ತೆ. ಹಾ ಇದಕ್ಕಿದಕ್ಕೆ. ಆದ್ರೆ ದಿನ ನಮ್ಮ ಕುಮಾರ, ತೇಜು, ನಮ್ಮ ಯಶು, ಸುರೇಶ ಬಂದೆ ಮತ್ತೆ ಪಾಠಕ್ಕೆ ಬಂದ್ರೆ ಆಶ್ಚರ್ಯ ಏನಿಲ್ಲ, ಅದು ದಿನ ಬರ್ತಾರೆ ಅಂತ. ಯಾಕೆ ಬರ್ತಾರಪ್ಪ ಅಂತ, ಯಾಕೆ ಬರಲ್ಲಪ್ಪ ಅಂತ ಹೀಗೆ ಬೇರೆ. ಹಾ ಕಷ್ಟ ಆಗ್ಬಿಟ್ರೆ ಆಶ್ಚರ್ಯ ಮನುಷ್ಯ. ಆದ್ರೆ ಈ ಭಕ್ತ ಯಥಾವತ್ತಾಗಿ ಆ ಹಾರ್ಟ್ಗೆ ಪಿಯಸ್ ಆಗುವಾಗೆ ಚುಚ್ಚುವಾಗಿ ಹೇಳ್ತಾರಲ್ಲ, ಅನುಭವಕ್ಕೆ ಮುಟ್ಟುವಾಗಿ ಹೇಳುವಂತಹ ಗುರು ಅದು ಆಶ್ಚರ್ಯನೇ. ಅಂತಹ ಗುರು ಸಿಕ್ಕಿದ್ರೆ ಬಲವಾಗಿ ಕಾಲು ಹಿಡ್ಕೊಂಡ್ಬಿಡ್ಬೇಕು. ನಾನು ಬಿಡಲ್ಲ, ನಂಗೆ ಆತ್ಮಜ್ಞಾನ ಆದ್ರೂ ಎದ್ದು ಹೋಗ್ಬಿಡಲ್ಲ ನಿಮ್ಮನ್ನ ಅಂತ ಹೇಳಿ, ನಿಮ್ಗೆ ಊಟ ಮಾಡೋಕ್ಕೂ ಬಿಡಲ್ಲ, ನಿಮ್ಗೆ ಎದ್ದು ಹೋಗು ಬಿಡಲ್ಲ, ನನ್ನ ಆತ್ಮಜ್ಞಾನ ಕೊಟ್ಟು ಹೋಗ್ರಿ ಅಂತ ಹೇಳಿ ಹಿಡ್ಕೊಂಡ್ಬಿಡ್ತಾರೆ. ಇವ ಮಹಾರಾಯ ಆತ್ಮಜ್ಞಾನ ಆಗತ್ತೆ ಬಿಡೋ ಮಹಾರಾಯ ಅಂತ ಬೇಕು. ಇಲ್ಲ, ನಂಗೆ ಆತ್ಮಜ್ಞಾನ ಆಗಿಲ್ಲ, ಕೊಟ್ಟು ಹೋಗ್ರಿ ನೀವು, ನಂಗೆ ಆತ್ಮಜ್ಞಾನ ಆಗೋರ್ಗು ನಾನು ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ಬಿಡುತ್ತೆ. ಆದ್ರೆ ಕುಶಲೋಸ್ಯ ಲಬ್ಧ, ಆ ಪಡ್ಕೊಳ್ಳೋನು ಇದಾವಲ್ಲ, ನಚಿಕೇತನಂಥವನ್ನೇ ಪಡ್ಕೊಳ್ಳೋದು. ಆ ಲಬ್ಧ ಇದಲ್ಲ ಪಡೆಯುವ ಅವನು ಕುಶಲಮತಿ. ಕುಶಲಮತಿ ಇನ್ನೇನು ಕುಶಾಗ್ರಮತಿ, ದರ್ಭೆ ತುದಿಯಂತಿ ಶಾರ್ಪ್ ಆಗಿರ್ತದೆ. ಅದೊಂದು ಸ್ಕಿಲ್ ಟಕ್ಕು ತಿಳ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತು ಮತ್ತೆ. ನಂಗೆ ಆಶ್ಚರ್ಯ. ಆ ಮೈತ್ರಿಯೇ ಮೊದಲೇ ಸಲ ನಂಗೆ ಗೊತ್ತಾಗಿಲ್ಲ, ಏನೋ ಮೋಹ ಬಿಡಿಸ್ಬಿಟ್ರಿ ಅಂತಂದು ಮತ್ತೆ ಇನ್ನೊಂದ್ಸಲ ಹೇಳಪ್ಪ ಅರ್ಥ ಆಯ್ತು ಅಂದ್ಬಿಟ್ಲಪ್ಪ. ಅದು ಏನಪ್ಪ ಅಷ್ಟು ಬೇಗ ಅರ್ಥ ಮಾಡ್ಕೊಂಡು ಮೈತ್ರಿಗೆ ಅರ್ಥ ಆಯ್ತು, ನಮ್ಗೆ ಅರ್ಥ ಆಗೋಲ್ಲ ಅಂದ್ರೆ ಏನು ಇದು, ಇದೆಂತ ಅನ್ಯಾಯ. ಯಾಜ್ಞನಿಕ ಅಂತ ಸಿಗಬೇಕು. ಅವಾಗ ಮೈತ್ರಿ ತಿಳ್ಕೊಂಡು ಜಾರ್ಗಿ ತಿಳ್ಕೊಂಡು ಎಲ್ಲ ತಿಳ್ಕೊಳ್ತಾ ಇದ್ದಾರೆ, ನಮಗೆ ಮಾತ್ರ ಬರೀ ಕಥೆ ಆಗ್ತಾ ಇದೆಯಲ್ಲ, ಏನು ಅನ್ಯಾಯ ಇದು, ಬಹಳ ಮೋಸ. ಪರಮಾತ್ಮ ಸಿಕ್ಕಿದ್ರೆ ನಾನು ಸುಪ್ರೀಂ ಕೋರ್ಟ್ಗೆ ಹಾಕ್ಬಿಡ್ತಿದ್ದೆ ಅದನ್ನ. ಹೈಕೋರ್ಟ್ಗೂ ಅಲ್ಲ, ಫಸ್ಟ್ ಸುಪ್ರೀಂ ಕೋರ್ಟ್ಗೆ ಕರ್ಕಟ್ಟೆ ಬನ್ನಿ ಹತ್ತು. ಅದೇಂಗ್ ನೀನು ಸಿಗದೆ ಇರ್ತೀಯ, ಅದೇಂಗ್ ಕೊಡದೆ ಇರ್ತೀಯ ನೀನು, ಬಹಳ ಮೋಸ ಮಾಡ್ತಿದ್ಯಾ ನೀನು. ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡೋದು ನೀನು, ಹಿಂಗೆಲ್ಲ ಮಾಡೋ ಹಾಗಿಲ್ಲ ನೀನು. ನೀನ್ ಬಾ ಕೋರ್ಟಿಗೆ ಬಾ, ಹೇಳು, ಅಲ್ಲಿ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿ ಹೇಳ್ಕೊಂಡು ಹೋಗ್ಬಿಡ್ತಿದ್ದೆ. ಆಶ್ಚರ್ಯೋ ಭಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಕುಶಲೇನ ಆಚಾರ್ಯೇನ ಅನುಶಿಷ್ಟ ಸನ್ ಜ್ಞಾತ ಕುಶಲೇವ ಆಶ್ಚರ್ಯೇವ. ಅಸ್ತಿ ನಾಸ್ತಿ ಇತ್ಯಾದಿ ಸೂಕ್ಷ್ಮ ವಿಷಯ ಅಪಿ ಪಂಡಿತಾನಾಂ ಗ್ರಹಾಃ ಭಗವತಃ ಪರಮಾತ್ಮನಃ ಆವರಣಾಃ ಏವ. ಕಿಮುತ ಮೂಢಜನಾನಾಂ ಬುದ್ಧಿಲಕ್ಷಣಾಃ
ಇತ್ಯೇವಮರ್ಥಂ ಪ್ರದರ್ಶಯನ್ನಾಹ. ಒಂದು ಇದೇ ನೋಡ್ಬಿಟ್ರೆ ಅದೇ ಆವರಣ ಆಗ್ಬಿಡುತ್ತಂತೆ. ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ, ಇಷ್ಟು ಆವರಣವೇ ಅಂತೆ. ಒಂದು ಹಸು ಇದೆ, ಮನುಷ್ಯ ಇದ್ದಾನೆ, ಒಂದು ಪುಸ್ತಕ ಇದೆ, ಇದೇ ಅಂದ್ಬಿಟ್ರೆ ಕಾಲ ದೇಶ ಕಾರ್ಯ ಕಾಲ ಎಲ್ಲ ಬಂದ್ಬಿಡುತ್ತೆ. ಅದೇ ಇದಕ್ಕೆ ಆವರಣ ಆಗ್ಬಿಡುತ್ತೆ. ಯಾವುದಕ್ಕೆ? ಆತ್ಮತತ್ವಕ್ಕೆ. ಅಸ್ತಿ ನಾಸ್ತಿ ಇತ್ಯಾದಿ 4. ಒಂದು ಅಸ್ತಿ, ಇನ್ನೊಂದು ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ. 5 ದಿನ ಹೇಳಕ್ಕಾಗಲ್ಲ. ಹೇಳೋಣ. ಇದೆ, ಇಲ್ಲ, ಇದ್ದು ಇಲ್ಲ, ಇಲ್ಲವೇ ಇಲ್ಲ, ಇಲ್ಲದೇ ಇದ್ದು ಬರಲ್ಲ, ಇದ್ದು ಇಲ್ಲ. ಇದು ಇತ್ಯಾದಿ ಸೂಕ್ಷ್ಮ ವಿಷಯವೂ ಕೂಡ ಅಂದ್ರೆ ಪರಮಾಣು ವಿಚಾರಕ್ಕೆ, ಜಗತ್ ಕಾರಣ ವಿಷಯಕ್ಕೆ ವಾದಿಗಳು ಅನೇಕ ಪ್ರಕಾರ ವಿಕಲ್ಪ ಮಾಡ್ತಾರೆ. ಹೀಗಿದಾನ, ಹಾಗಿದಾನ, ಇದೇನೆ, ನಾವು ಕರ್ತ ಹೋಗ್ತಾ ಅಂತಾನೆ, ಇಲ್ಲ ಅಕರ್ತ ಹೋಗ್ತಾ ಅಂತಾನೆ, ಇಲ್ಲ ಅವನು ಏಕ ಅಂತಾನೆ, ಇಲ್ಲ ಅನೇಕ ಅಂತಾನೆ, ಇಲ್ಲ ಅವನು ಅಣು ಅಂತಾನೆ, ಇಲ್ಲ ಅನನು ಅಂತಾನೆ, ಇಲ್ಲ ಅವನು ನಿರವಯವ ಅಂತಾನೆ, ಸಾವಯವ ಅಂತ ಏನೇನೋ ವಾಯು ವಿಕಲ್ಪನೆ ಮಾಡಿದ್ದಾರೆ ಪರಮಾತ್ಮನ. ಈ ರೀತಿ ಎಲ್ಲಾ ಕಲ್ಪನೆಗಳು ಆವರಣ ಕೂತ್ಕೊಂಡ್ಬಿಟ್ಟಿದೆ. ಪರಮಾತ್ಮಗೆ ಅದು ಆವರಣ. ಅಂದ್ರೆ ಆ ಕಲ್ಪನೆಯಲ್ಲಿ ಮುಳುಗಿದವರಾದಾಗ ಆ ಕಲ್ಪನೆಯನ್ನು ನೋಡುತ್ತಿರೋ ಆತ್ಮನ ಅವನು ಸಿಗೋದೇ ಇಲ್ಲ. ಯಾವ ಆತ್ಮನ ಇಟ್ಕೊಂಡು ಕಲ್ಪನೆ ಮಾಡ್ತಿದ್ದಾರೋ ಆ ಕಲ್ಪನೆಗಳ ಯಾವ ಆತ್ಮನಿಗೆ ಗೋಚರವಾಗುತ್ತಿದೆಯೋ, ವಿಷಯವಾಗುತ್ತಿದೆಯೋ ಆ ಆತ್ಮ ನಿತ್ಯ ಸಿದ್ಧವಾಗಿದ್ದಾನೆ, ತಾನೇ ಆಗಿದ್ದಾನೆ, ಸ್ವರೂಪವಾಗಿದೆ. ಆದ್ರೂ ಕೂಡ ನೋಡಬೇಕಾದ ಇದರಲ್ಲಿ ಮುಳುಗಿದ್ದಾರೆ ಹೊರತು ಕಾಣುತ್ತಿರೋ ನೋಡುತ್ತಿರೋ ತನ್ನ ಕಡೆ ತಿಳ್ಕೊಳ್ತಾನೆ ಇಲ್ಲ. ಹಾಗೆ ಅವುಗಳು ಕೂಡ ಪಂಡಿತರಿಗೂ ಇವುಗಳ ಆವರಣ ಅಂತಂದ್ರೆ, ಇನ್ನು ಭಗವಂತನ ಅಂದ್ರೆ ಪರಮಾತ್ಮನಿಗೆ ಇವುಗಳ ಆವರಣ ಅಂತ ಆದಾಗ ಮೂಢ ಜನರು, ವಿಷಯಾಸಕ್ತರು, ಭೋಗಾಸಕ್ತರು, ಪ್ರಪಂಚ ಲೌಕಿಕಲ್ಲಿರ್ತಕ್ಕಂಥವರಿಗೆ ಆವರಣ ಅಂತ ಏನ್ ಬೇರೆ ಹೇಳ್ಬೇಕಾ? ಆ ಭಗವಂತನಿಗೆ, ಪರಮಾತ್ಮನಿಗೆ ಅಸ್ಥಿನಾಸ್ತಿ ಇತ್ಯಾದಿ ವಿಕಲ್ಪಗಳೆಲ್ಲ ಆವರಣವಾಗಿರುವಾಗ ಸಾಮಾನ್ಯ ನಮ್ಮಂಥವರಿಗೆ ಅವನು ಆವರ್ತನ ಆಗೋದು ಆಶ್ಚರ್ಯವೇನಿಲ್ಲ, ಗೊತ್ತಾಗೋದೇ ಇಲ್ಲ. ಹೋಗ್ಬೇಕು. ನಾವು ಗೌಡಪಾದರಂತೆ ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡಿ ಕೂತ್ಕೊಂಡು ಹಠ ಮಾಡಬೇಕು. ನೀನ್ ಬರ್ತೀಯೋ ಇಲ್ವೋ ಪರಮಾತ್ಮ ನೋಡು, ನೀನ್ ದೇಹ ಬಿಟ್ಬಿಡ್ತೀನಿ, ನೀನ್ ಬರದೇ ಹೋದ್ರೆ ಅಂತ ಅಳ್ತಾ ಕೂತ್ಕೊಂಡು ಊಟನೂ ಮಾಡೋದು, ನಿದ್ದೆನೂ ಮಾಡೋದು, ನೀನ್ ಬರ್ಲೇಬೇಕು ತಪಸ್ ಮಾಡ್ತಾ ಕೂತ್ಕೊಂಡ್ರೆ ಬಹುಶಃ ಅವಾಗ ಭಗವಂತ ಹೆದ್ಕೊಂಡು ಓಡ್ಬರ್ತಾನೆ. ಇನ್ನು ಅಲ್ಲಿವರೆಗೂ ಅವ್ನು ಬರಲ್ಲ. ಅವನು ಬಹಳ ಆಟ ಆಡಿಸ್ತಾನೆ. ಗೋಳು ಹೇಳ್ಕೊತಾನೆ, ಬಿಡ ನೋಡೋಣ, ನಾನೇ ಬೇಕು ಅಂತ ನಂಗೆ ತೋರಿಸು, ನಾನು ಒಪ್ಕೋಬೇಕಪ್ಪ, ನಿನಗೆ ನಾನೇ ಬೇಕು ಅಂತ ನಾನು ಒಪ್ಕೋಬೇಕು, ಅವಾಗ ನಾನು ಬರ್ತೀನಿ ಅಂತೇನೆ. ನೀನ್ ಕಳ್ಳ, ನೀನ್ ನಾನೇ ಬೇಕು ಅಂತ ಅಂತೀಯ, ನಾನು ಒಪ್ಪಿಲ್ಲ. ನಿನ್ಗೆ ನಾನೇ ಬೇಕು ನೀನ್ ಅನ್ಸಿಲ್ಲ, ಸುಮ್ಮನೆ ಬಾಯಿ ಹೇಳ್ತೀಯ ನಾನೇ ಬೇಕು ಅಂತ. ನನಗೆ ಅದು ಅಪೀಲ್ ಆಗ್ಬೇಕು. ಯಾವುದೋ ನಿನಗೆ ನಾನೇ ಬೇಕು ಅಂತ ಅನಿಸಿದೆ ಅನ್ನೋದು ನನಗೆ ಗೊತ್ತಾದಾಗ ಮಾತ್ರ ನಾನು ಬರ್ತೀನಿ. ಅಲ್ಲಿವರೆಗೂ ನೀ ಬಾಯಲ್ಲಿ ಎಷ್ಟೇ ಹೇಳ್ಕೊ, ಏನೇ ಜಪ ಮಾಡು, ನಾನು ಎಷ್ಟೇ ಮೋಸ ನನಗೆ ಮೋಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಬುದ್ಧಿ ಸಾಕ್ಷಿಯಾಗಿದ್ದೀನಿ, ನೀನು ಹೃದಯ ಕೂತ್ಕೊಂಡು ನಂಗೆಲ್ಲ ಗೊತ್ತಾಗತ್ತೆ ನೀನು ಏನೇ ಮೋಸ ಮಾಡಿದ್ರು, ಯಾರಿಗೆಲ್ಲ ಏನು ಮೋಸ ಮಾಡು, ನಂಗೆ ಮೋಸ ಮಾಡೋಕ್ಕಾಗಲ್ಲ. ನಿಜವಾಗಿ ನಿನಗೆ ನಾನೇ ಬೇಕು ಅನ್ನೋದನ್ನ ನಂಗೆ ಅರ್ಥ ಮಾಡಿಸು, ನನಗೆ ಮಂಡಟ್ ಮಾಡಿಸು, ಅವ ನಾನು ಬರ್ತೀನಿ ಅಂತ ಇದ್ದಾನೆ. ಹೆಂಗಮ್ಮ ಅವ್ನು ಅರ್ಥ ಮಾಡಿಸೋದು? ನೀನೇ ಬೇಕು ಅಂತ ನನಗೆ ಯಾವ ರೀತಿ ಅರ್ಥ ಮಾಡಿಸೋದು ಅಂತ ಗೊತ್ತಾಗ್ತಿಲ್ಲ. ಅವ್ನಿಗೆ ಅರ್ಥ ಮಾಡಿಸ್ಬೇಕಂತೆ. ಅವನಿಗೆ ಅರ್ಥ ಆಗ್ಬಿಟ್ಟು ಅವ್ನು ಬರ್ತಾನಂತೆ. ನೀನೇ ಬೇಕು ನಂಗೆ ಅನಿಸಿದೆ ಅಂತ ಅವ್ನಿಗೆ ಅರ್ಥ ಆದ್ರೆ ನಾನು ಬರ್ತೀನಿ ಅಂತ ಅಂತಿದ್ದಾನೆ. ಹೆಂಗ್ ಅರ್ಥ ಮಾಡಿಸೋದು ಅವನಿಗೆ? ಅಳ್ತಾ ಕುತ್ಕೊಳ್ಳೋದ? ಅಳ್ತಾ ಕುತ್ಕೊಂಡು ಮೊಸಳೆ ಕಣ್ಣು ನೀರು ಅಂತಾನೆ ಬೈತಾನೆ. ಕಳ್ಳ, ಮೊಸಳೆ ಕಣ್ಣು ನೀರು ಬಿಡ್ತಿದ್ಯಾ, ಯಾರು ಒಪ್ಕೊಳ್ಳಲ್ಲ, ನಿನ್ ದುಃಖ ಆಗಿಲ್ಲ. ನಿಜವಾಗ ನಾನೇ ಬೇಕಾಗಿದ್ರೆ ನೀನು ಊಟ ತಿಂಡಿನೂ ಬಿಟ್ಟು ನನ್ನ ಹತ್ರ ಕೂತ್ಕೊಡ್ತಿದ್ದೆ. ನೀವೆಲ್ಲ ಟೈಮ್ ಟು ಟೈಮ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನನ್ನ ಹತ್ರ ಬರ್ತಿದ್ದೆ. ಕಳ್ಳ ಮಗನ ಹೋಗು, ನೀನ್ ನಾನು ಸಿಗಲ್ಲ, ಹೋಗು ಅಂತ ನೋಡ್ತಾರೆ. ಹೇಳ್ಕೊಡಿ ಗುರುಗಳೇ, ಹೆಂಗ್ ಮಾಡ್ಬೇಕು ಅಂತ. ಭಕ್ತಿಯಿಂದ ಆಗಲ್ಲ, ಜ್ಞಾನದಿಂದ ಹೆಂಗಾಗುತ್ತೆ ಅಂತ ಹೇಳ್ಕೊಡಿ ಸರ್. ಖಂಡಿತ ಅವನೇ ಬೇಕು ಅನ್ನೋದನ್ನ ನೀವು ಪ್ರಾಮಾಣಿಕವಾಗಿ ಹಿಮಾಲಯ ಹೋಗಕ್ ಆಗಲ್ಲ, ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಹೆಂಗ್ ಮಾಡೋದು? ಮನೆ ಕೂತ್ಕೊಂಡು ಅಮ್ಮ ಎಷ್ಟು ಮಟ್ಟಿಗೆ ಇದೆ ಪರಮಾತ್ಮ. ಇವತ್ತು ನಾನು ಊಟನೂ ತಿಂಡಿನೂ ನಿದ್ದೆನೂ ಮಾಡಲ್ಲ, ನೀನೇ ನನಗೆ ಬೇಕು, ನೋಡೇ ಬೇಡ, ಎಷ್ಟೊತ್ತನ್ನು ಕಾಯಿಸ್ತೀಯ ಅಂತ ಅಂತೇಳಿ ಕಣ್ಮಿಸ್ಕೊಂಡು ಅವನನ್ನೇ ಜ್ಞಾಪಿಸ್ಕೊಳ್ತಾ ಕೂತ್ಕೊಳ್ಳಿ. ಎಷ್ಟು ಸಂಜೆ ಆದ ಬೆಳಗ್ಗೆಯಿಂದ ತಿಂಡಿನೂ ತಿಂದಿರ್ಬೇಡಿ, ಊಟನೂ ತಿಂದಿರ್ಬೇಡಿ. ನಿದ್ದೆ ಬರ್ತಿದ್ದು ಮನಸ್ಸಿಗೆ, ಯಾರು ನಿದ್ದೆ ಮಾಡೋದು ಅವನ್ ಬೇಕು ಅಂತ ಹೇಳಿ ಹಠ ಮಾಡ್ತಾ ಅವನ್ನೇ ಮಾಡ್ಕೊಳ್ತಾ ಇರಿ. ಏನ್ ಮಾಡುದು, ನಾನು ಇವತ್ತು ನಿದ್ದೆನೂ ಮಾಡಲ್ಲ, ಊಟನೂ ಮಾಡಲ್ಲ, ಇದು ಮಾಡಲ್ಲ ಕೂತ್ಕೊಂಡು ಅವನು ಹೆದರ್ಕೋಬೇಕು. ಓಯ್ಯೋ ನಾನು ಹೋಗದೆ ಹೋದ್ರೆ ಅವನ ದೇಹ ಬಿದ್ದೋಗ್ಬಿಡುತ್ತೆ, ನಾನು ಹೋಗ್ಲೇಬೇಕು ಅಂತ ಅವನಿಗೆ ಅನ್ನಿಸ್ಬಿಟ್ಟು ಬರ್ಬೇಕು. ಅಷ್ಟರ ಮಟ್ಟಿಗೆ ನಾವು ಮಾಡ್ಬೇಕು. ಅವನಿಗೆ ಭಯ ಹುಟ್ಟಿಸ್ಬೇಕಂತೆ. ಯಾರಿಂದ ಜಗತ್ತಿಗೆ ಭಯ ಶಾಸ್ತ್ರ ಹೇಳುತ್ತೋ, ಭೀಷಾಸ್ಮಾದ್ವಾತಃಪಯತೆ ಅಂದ್ರೆ ಅಂತ ಪರಮಾತ್ಮನಿಗೆ ಭಕ್ತ ಭಯ ಪಡಿಸಿದೆ ಆವಾಗ ಆ ಭಯ ಪಡೆದು ಆಗೋದು. ಅವ್ರಿಗೆ ನಿಜವಾಗೂ ನಾನೇ ಬೇಕು ಅಂತ ಅನಿಸಿದಾನೆ ಕಣ ಇವನಿಗೆ, ಇವ್ನಿಗೆ ನಿಜವಾಗ್ಲೂ ಹೋಗ್ತೀನಿ ಕಣ, ಈಗ ಹೋಗದೆ ಹೋದ್ರೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ನಿಜವಾಗೂ ಆ ದ್ರೌಪದಿ ಹೆಂಗ್ ಕಲಿತಿದ್ಲು ಆಶ್ಚರ್ಯಪ್ಪ.
ಅಂತ ಚುಮ್ಮಿ ಸಭೆಯಲ್ಲಿ ಲೋಕೋತ್ತರ 5 ಜನ ಗಂಡಿದ್ದ ಒಬ್ರು ಎದ್ದು ಬರಲಿಲ್ಲ, ಭೀಷ್ಮಾದಿಗಳು ಬರಲಿಲ್ಲ, ದ್ರೋಣ ಬರಲಿಲ್ಲ, ಅವಳು ಒಪ್ಪಲಿಲ್ಲ, ಧೃತರಾಷ್ಟ್ರ ಮಾಡ್ಲಿಲ್ಲ. ಆಮೇಲೆ ಅಲ್ಲಿ ಆ ದೂರ್ವಾಸನ ಬಂದಾಗ ಕಾಡಿನಲ್ಲಿ ಆಯ್ತು ಸರ್ವನಾಶ ಆಗತ್ತೆ, ಎಲ್ಲ ಸುಟ್ಟೋಗ್ಬಿಡಿ ಶಾಪಕ್ಕೆ ಅಂದ್ರೆ ಏನ್ ಮಾಡ, ಎಂಥ ಪುಣ್ಯಾತ್ಕಿತಿ ಅವಳು. ಅವನ ಸಿಕ್ಕಿದ್ದೆ ಪಾಪ ಪೂಜೆ ಮಾಡ್ಬಿಟ್ಟು ನನ್ನ ತೀರ್ಥ ತಗೊಂಡ್ಬಿಡ್ತಿದ್ದೆ, ಕಾಲು ತೊಳ್ಬಿಟ್ಟು, ಪುಣ್ಯಾತ್ಕಿತಿ ನಿನ್ ಭಕ್ತಿ ನಗ್ಬೇಕು ಕೊಡಮ್ಮ ಅಂತ ಹೇಳ್ಬಿಟ್ಟು ಕಾಲು ಹಿಡ್ಕೊಂಡ್ಬಿಡ್ತಿದ್ದೆ. ನಿಜವಾಗ್ಲೂ ಕಲ್ಪನೆ ಮಾಡೋಕ್ಕಾಗಲ್ಲ. ಆ ಸಭೆಯಲ್ಲಾದಂತಹ ಅವಮಾನ ಯೋಚನೆ ಮಾಡಿದ್ರೆ ನಮ್ಗೆ ಮೈಯ ಬೆವರು ಬರುತ್ತೆ. ಇದು -ಡಿಗ್ರಿ ಚಳಿಯಲ್ಲೂ ಬೆವರುತ್ತೆ ಮೈ, ಅಂತ ಚಳಿ ಮೈ, ಅಂತ ಭಯಂಕರ ಸ್ಥಿತಿ ಅದು. ನಿಜವಾಗಿಯೂ ಭಗವಂತ ಮಾನ ಕಾಪಾಡಿದ್ನಲ್ಲ, ಉಳಿಸಿದ್ನಲ್ಲ, ಅಯ್ಯೋ ಅಯ್ಯೋ ಅದು ಲೋಕೋತ್ತರ. ಇದು ನಿಜವಾಗ ಅವಮಾನವೇ ಆಗಿದ್ದೆ, ವಿಷಾದಿಗಳು ಸತ್ತೋಗ್ಬೇಕಾಯ್ತು ಅವಳು, ಇದಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ. ದುಶ್ಯಾಸನ ವಿಕರ್ಣ ವಿಧ ಎದ್ದೋಗ್ತಾನೆ, ವಿಧ ಎದ್ದೋಗ್ಬಿಡ್ತಾನೆ, ಹೇಳ್ತಾನೆ, ಹೇಳಿ ಎದ್ದೋ ತಪ್ಪ. ವಿಕರ್ಣ ಬೈತಾರೆ, ಅಬ್ರುವನ್ ಬಿಬ್ರುವನ್ ವಾಪಿ ನವ ಪತನ ಮುಚ್ಚತಿ ಮನಸ್ಸುದಿ. ಅವನೇ ಹೇಳ್ತಾನೆ, ಇಲ್ಲ ನಾನು ಹೇಳ್ದೋದು ತಪ್ಪಾಗತ್ತೆ, ಧರ್ಮಶಾಸ್ತ್ರ ಹೀಗೆ ಹೇಳುತ್ತೆ, ನಾನು ಹೇಳೇ ಹೇಳ್ತೀನಿ, ನೀನು ಮಾಡ್ತಾ ಇರೋ ತಪ್ಪು, ಖಂಡಿತ ಮಾಡ್ಕೊಡ್ದು, ಇದಕ್ಕೆ ಅವಕಾಶ ಇಲ್ಲ. ಸೋತಿದ್ದಾರೇನೆ ಕಾಡಿಗೆ ಶರತ್ತದ ಕಾಡಿಗೆ ಕಳಿಸ್ಬೋದೇ ಹೊರತು ಮುಟ್ಟ ಕಾರಣ ಏನೋ ಅವರನ್ನ, ಅವ್ರು ಹೆಂಗ್ ಮುಟ್ಟಿದ್ರಿ ನೀವು ಅಂತ ವಿಕರ್ಣ ಅದೇ ಕೇಳೋದು. ಮುಟ್ಟ ಕಾರಣ ಇಲ್ಲ ಅವಳನ್ನ, ಹೆಂಗ್ ಮುಟ್ಟಿದ್ರಿ ನೀವು ಅಂತ. ಅದು ನಮ್ಮ ಕುಲವಧು, ಇಡೀ ಕೌರವಂಶಕ್ಕೆ ಹಿರಿಯ ಸೊಸೆ ಅವಳು. ಅವಳು ಕೂತ್ಕೊಂಡು ಹೀಗೆ ನಮ್ಮ ಸಭೆಯಲ್ಲಿ ನಮ್ಮ ಮನೆಯ ಸೊಸೆಗೆ ನಾವು ಅವಮಾನ ಮಾಡ್ತಿದೀವಿ ಅಂದ್ರೆ ನಮ್ಗೆ ಎಷ್ಟೋ ಇದಾಗತ್ತೆ, ಇಷ್ಟು ಜ್ಞಾನ ಬಿಡುವ ನಮ್ಗೆ ಅಂತ. ನಮ್ಮನೆ ಹುಡುಗಿ ಅವಳು, ನಮ್ಮನೆ ಸೇರಿದವಳು, ಅಂದ್ಕೊಂಡೇ ಇರಲಿಲ್ಲ ಅವಳು. ಕಿಮುತ್ತ ಮೂಢ ಜನಾನ ಬುದ್ಧಿ ಲಕ್ಷಣ, ಮೂಢ ಜನರಿಗೆ ಆ ಬುದ್ಧಿ ರೂಪ ಆಗಿರ್ತ, ಆ ಬುದ್ಧಿ ರೂಪ ವಿಷಯ ರೂಪ ಆಗಿರ್ತಕ್ಕಂಥ ಬುದ್ಧಿ ಲಕ್ಷಣಗಳು ಆವರಣ ಅಂತ ಹೇಳೋದೇನಿದೆ, ಆವರಣ ಆಗೇ ಆಗುತ್ತೆ ಎಂಬುದನ್ನು ತೋರಿಸುತ್ತಾ ಗೌಡಪಾದ ಹೇಳ್ತಿದ್ದಾರೆ. ಅಸ್ತಿ ನಾಸ್ತಿ 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 ವಾ ಪುನಃ ಚಲಸ್ಥಿರೋ ಭಯಾಭಾವೈರಾವೃಣೋತ್ಯೇವ ಬಾಲಿಶಃ. अस्ति नास्ति अस्ति अस्ति नास्ति अस्ति नास्ति इति न अस्ति नास्ति नास्ति इति वा पुनः चरस्थिरो भयाभावैः आवृणोति एव बालिशः. ನಾಲ್ಕು ಅವ್ಯಯ. ಅಸ್ತಿ ನಾಸ್ತಿ ನ ಅಸ್ತಿ ನಾಸ್ತಿ ನಾಸ್ತಿ ಅಸ್ತಿ ಅವ್ಯಯ ಅದು. ಅಸ್ತಿ ಕ್ರಿಯಾಪದ ಅನ್ಕೋಬೇಡಿ, ಅಸ್ತಿ ಸಹ ಸಂತಿ ಅಲ್ಲ ಅದು. ಅಸ್ತಿ ಒಂದು ಪ್ರತ್ಯಯ ಅದು, ಇದೇ ಅನ್ನುವಂತಹ ಒಂದು ಇದು. ಅದು ಇದೇನು ಛಲ, ಅದು ಇದೇ ಅನ್ನೋದು ಛಲ. ಇದು ಅದು ನಾಸ್ತಿ, ಅದು ಸ್ಥಿರ. ನಾಸ್ತಿ ಅನ್ನೋದ್ರಲ್ಲಿ ನಮ್ಮ ಚೇಂಜ್ ಇಲ್ಲ. ನಾಸ್ತಿ ನಾಸ್ತಿ ಯಾವಾಗಲೂ ನಾಸ್ತಿ, ಅದು ಸ್ಥಿರ. ಅಸ್ತಿ ನಾಸ್ತಿ ಅನ್ನೋದು ಉಭಯಾಭಾವ, ಉಭಯ ರೂಪ. ನಾಸ್ತಿ ನಾಸ್ತಿ ಅನ್ನೋದು ಅತ್ಯಂತ ಅಭಾವ. ಪೂರ್ವಾರ್ಧಕ್ಕೆ ಉತ್ತರಾರ್ಧ ವ್ಯಾಖ್ಯಾನ. ಅಸ್ತಿ ನಾಸ್ತಿ ಅಸ್ತಿ ನಾಸ್ತಿ 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 ನಾಲ್ಕಿದೆ ಪೂರ್ವಾರ್ಧದಲ್ಲಿ. ಅದಕ್ಕೆ ಅಸ್ತಿ ಅನ್ನೋದು ಛಲ, ನಾಸ್ತಿ ಅನ್ನೋದು ಸ್ಥಿರ, ಅಸ್ತಿ ನಾಸ್ತಿ ಅನ್ನೋದು ಉಭಯ, ನಾಸ್ತಿ ನಾಸ್ತಿ ಅನ್ನೋದು ಅಭಾವ. ಇದರಿಂದ ಬಾಲಿಶಃ ಆವೃಣೋಸಿ. ಬಾಲಿಶ ಅಂದ್ರೆ ಬಾಲೇವ ಬಾಲಿಶಃ, ಎಳೆನಿಂಬೆ ಹೆಣ್ಣು, ಎಳೆನಿಂಬೆ ಕೈ, ಎಳೆನಿಂಬೆ ಬುದ್ಧಿ ಅಂತ. ಎಳೆನಿಂಬೆ ಬುದ್ಧಿ ಅಂತ ಹಾಸ್ಯ. ಯಾರ ಬುದ್ಧಿ ಪಕ್ವ ಆಗಿಲ್ಲ, ರೈಪ್ ಆಗಿಲ್ವೋ ಅವ್ರು ಎಳೆನಿಂಬೆ ಅಂತಾರೆ. ಎಳೆನಿಂಬೆ ಬುದ್ಧಿ, ಆ ಎಳೆನಿಂಬೆ ಬುದ್ಧಿ ಬಾಲಿಶ ಅಂದ್ರೆ, ಬಾಲಿಶ್ ಅಂದ್ರೆ ಇಂಗ್ಲೀಷಲ್ಲೂ ಬಾಲಿಶ್ ಅಂತಾರಲ್ಲ, ಬಾಲಿಶ, ಬಾಲಿಶ್ ಅಂದ್ರೆ ಅಬಾಲಿಶ್, ಬಾಲಿಶ್ 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 ಇದಾಡು ಇದು ಇದು ಅದು ಇನಾಮ್ ಅಬಾಲಿಷನ್ ಆಯ್ತು ಅಂತ, ಇನಾಮ್ ತೆಗೆದುಹಾಕಿದ್ರು ಅಂತ. ಅಬಾಲಿಶ್ ಬಾಲಿಶ್ ಇದು ಹುಡುಗ ಬುದ್ಧಿ ಅಂತ. ಮಂಕು ಬುದ್ಧಿ, ಹುಡುಗ ಬುದ್ಧಿ. ಬಾಲಿಶ ಸಣ್ಣ ವಿವೇಕ ಇದೆ ಇದ್ದವನಿಗೆ
ಈ 4 ತರಹ ಪ್ರಪಂಚದಲ್ಲಿ ಬುದ್ಧಿ ಉಂಟಾಗುತ್ತದೆ. ಇಲ್ಲ ಇದೆ ಅಂತ ಹೇಳ್ತಾನೆ, ಇಲ್ಲ ಇಲ್ಲ ಅಂತಾನೆ, ಒಂದ್ ರೀತಿಯಿಂದ ಇದೆ ಇನ್ನೊಂದು ಇಲ್ಲ ಅಂತಾನೆ, ಇಲ್ಲವೇ ಇಲ್ಲ ಅಂತಾನೆ. ಹಾ ಆತ್ಮನ ಬಗ್ಗೆನೇ ಈ ಕಲ್ಪನೆ ಬಂದಿರೋದು ಅವನಿಗೆ. ಹಾಗಾಗಿ ಇದೇ ಈ ವಿಕಲ್ಪವೇ ಆತ್ಮನಿಗೆ ಆವರಣ. ಇದು ಈ 4 ಬಿಟ್ಕೋಬೇಕಾದ್ರೆ ನೀವು ಇದೇ ಇಲ್ಲ, ಇದ್ದು ಇಲ್ಲ, ಇಲ್ವೇ ಇಲ್ಲ ಅಂತ ಮಾಡ್ಕೊಳ್ತೀನಿ. ಸರ್ವಸಾಕ್ಷಿಯಾದ ಆತ್ಮನಾಗಿ ನಿಲ್ಲೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಈ ಇದೇ ಇಲ್ಲ ಅಷ್ಟು ಆಬ್ಜೆಕ್ಟ್ ಆಗ್ಬಿಡುತ್ತೆ. ಆಬ್ಜೆಕ್ಟ್ ಆಗಿರೋ ಇದೇ ಇಲ್ಲ, ಇದ್ದು ಇಲ್ಲ ಅನ್ನೋದನ್ನ ನೋಡ್ದೇನೆ ಇದೇ ಇಲ್ಲ ಅನ್ನೋದು ಯಾವ ಎಲ್ಲವನ್ನೂ ಬೆಳಗುತ್ತಿರುವ ಅನುಭವ ಸ್ವರೂಪನಾದ ಆತ್ಮನೋ ಅಲ್ಲಿ ನೆಲೆಯ ಮೂಲಕ ಗೊತ್ತಾಗ್ತದೆ. ಅದೇ ತರ ಗೊತ್ತಾಗ್ತಾ ಇದೆ, ಆಗ್ಬಿಟ್ಟಿದೆ. ಆದ್ರಿಂದಲೇ ಗೊತ್ತಾಗ್ಲಿಕ್ಕೆ ಹೋಗಿ ಗೊತ್ತಾಗ್ತಿಲ್ಲ. ಅದು ಯಾವುದು ಹೊಸದಾಗಿ ಗೊತ್ತಾಗೋದೋ ಅದು ಗೊತ್ತಾಗ್ತಿತ್ತು. ಅದು ಗೊತ್ತಾಕೋಕ್ ಮುಂಚೆನೇ ಆಗ್ಬಿಟ್ಟಿರೋದ್ರಿಂದ ಆಗಿರೋದನ್ನ ಗೊತ್ತಾಕೋಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಒದ್ದಾಡ್ತಾ ಇದೀವಿ. ಗೊತ್ತಾಯ್ತೆ? ಗೊತ್ತಾಕೋಗ್ಬೇಕು ಅಂತ ಹೋಗೋ ಮುಂಚೆನೇ ಆಗ್ಬಿಟ್ಟಿದೆ. ಆಗ್ಬಿಟ್ಟಿರುವ ಅನುಭವ ಆಗಿಬಿಟ್ಟಿದೆ ಅಂತ ಗೊತ್ತಾಕೋದೇನೆ, ಗೊತ್ತಾಗಿಲ್ಲ ಅಂತ ಗೊತ್ತಾಕೋಬೇಕು ಅಂತ ಹೋಗ್ತಾ ಗೊತ್ತಾಗ್ತಿಲ್ಲ ಅಂತ ಒದ್ದಾಡ್ತಾ ಇದೀವಿ ನಾವು. ಅಂತೂ ಗೊತ್ತಾಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅಸ್ತಿ ಆತ್ಮ ಇದು ವಾದಿ ಕಶ್ಚಿತ್ ಪ್ರತಿಬದ್ಧತೆ. ಇವನು ಸಾಂಖ್ಯ, ಒಬ್ಬ ವಾದಿ ಆತ್ಮನೆಂಬುವ ಇದಾನೆ ಅಂತ ಮಾಡ್ತಾನೆ. ನಾಸ್ತಿ ಇತಿ ಅಪರಃ ವೈನಾಶಿಕ. ವೈನಾಶಿಕ ಅಂದ್ರೆ ಇವನು ಬೌದ್ಧ. ಇಲ್ಲ ಅಂತಂತಾನೆ ಆತ್ಮನೆಂಬುದು. ಬೌದ್ಧನೂ ಇಲ್ಲ, ತಾರ್ಕಿಕನೂ ಇಲ್ಲ ಅಂತ. ತಾರ್ಕಿಕಲ್ಲಿ ನಿರೀಶ್ವರವಾದಿಗಳು. ಅಸ್ತಿ ನಾಸ್ತಿ ಇತಿ ಅಪರಃ ಅರ್ಧವೈನಾಶಿಕ ಸರಸದ್ವಾದಿ ದಿಗ್ವಾಸಾಹ. ದಿಗಂಬರರು. ದಿಗಂಬರರಲ್ಲಿ ದಿಗೇವ ವಾಸ ಯಶಾಂತೆ ದಿಗ್ವಾಸಾಹ. ದಿಗ್ವಾಸಸೌ ದಿಗ್ವಾಸಸಃ ಯಸ್ಯ ಸಹ ದಿಗ್ವಾಸಃ. ದಿಗ್ವಾಸಃ ಏಕೋಶನ, ಅದು ಬಹುಶನ ಅಲ್ಲ. ಅಸ್ಥಿ ನಾಸ್ತಿ ಅಂತ ಹೇಳಿ ಅರ್ಧವೈನಾಶಿಕ ಅಂದ್ರೆ ಎಲ್ಲವೂ ವಿಜ್ಞಾನ ಕ್ಷಣಕ್ಕೆ ತೋರುತ್ತೆ ಅಡಗತ್ತೆ ಇದಾಗಿ ಆಗ್ತಾ ಇರುತ್ತೆ ಅಂಥೇಳಿ ಅರ್ಧ ನಾಶವನ್ನು ಒಪ್ತಾನೆ, ಅರ್ಧ ಅಸ್ತಿತ್ವವನ್ನು ಒಪ್ತಾನೆ. ಅರ್ಧ ವೈನಾಶಿಕ ಅಂತ ಹೇಳಿ ಬೌದ್ಧರಲ್ಲಿ ಒಂದು ಭಾಗ, ಒಂದು ಪಂಗಡದವರು. ದಿಗ್ವಾಸ ಅಂದ್ರೆ ದಿಗಂಬರರು ಜೈನರು. ಹೌದು, ಜೈನರು ಕರೆಕ್ಟ್, ಬೌದ್ಧರಲ್ಲ, ಜೈನರಲ್ಲಿ ಒಂದು ಪಂಗಡದವರು. ಅವರು ಅರ್ಧವೈನಾಶಿಕರಂತೆ. ಅಂದ್ರೆ ಅರ್ಧವೈನಾಶಿಕತ್ವ ಬೌದ್ಧರಿಂದ ಭಾರ ಮಾಡ್ಕೊಂಡಿರೋದವರು. ಪ್ರಕ್ರಿಯೆಯಲ್ಲಿ ಅವರು ಅದೇ ಸಿದ್ಧಾಂತದಲ್ಲಿ ಬೌದ್ಧನ ತಗೊಳ್ತಾರೆ, ಅನುಷ್ಠಾನದಲ್ಲಿ ಮಾತ್ರ ತಮ್ಮ ಬೇರೆ ಇಟ್ಕೊಂಡಿದ್ದಾರೆ. ಜೈನರಿಗೂ ಬೌದ್ಧರಿಗೂ ಅನುಷ್ಠಾನ ವ್ಯತ್ಯಾಸ ಹೊರತು ಸೈದ್ಧಾಂತಿಕವಾಗಿ ಬಲಮಟ್ಟಿಗೆ ಹತ್ತತ್ರವಾಗಿದ್ದಾರೆ. ಜೈನರು ಮುಂಚೆ ಮೂರ್ತಿ ಪೂಜೆ ಮಾಡ್ತಿರ್ಲಿಲ್ಲ, ಆಮೇಲೆ ಮೂರ್ತಿ ಪೂಜೆ ತಂದು ಅವರು ಮಹಾವೀರನ ಶುರು ಮಾಡಿದ್ರು. ಅಲ್ಲ, ಮಹಾವೀರನಿಗೆ ಮುಂಚೆ ಇದಿರ್ಲಿಲ್ಲ, ಮೂರ್ತಿ ಪೂಜೆ ಇರಲಿಲ್ಲ. ಮಹಾವೀರ ಹೋದ್ಮೇಲೆ ಅವನಿಗೆ ಮೂರ್ತಿ ಮಾಡ್ಬಿಟ್ರು. ಆತರ ಯಾರು ಮೂರ್ತಿ ಪೂಜೆ ಬೇಡ ಅಂತಂತಿದ್ನೋ ಅವನಿಗೊಂದು ಮೂರ್ತಿ ತಂದಿಟ್ರು. ಗೌತಮ ಬುದ್ಧನೂ ಅಷ್ಟೇ, ಅವನು ಎಲ್ಲ ಶೂನ್ಯವಾದ ನಾಸ್ತಿ ಏನೂ ಇಲ್ಲ ಅಂತಂದು ಅವನಿಗೊಂದು ವಿಗ್ರಹ ತಂದಿಟ್ರು, ಬೌದ್ಧನ ವಿಗ್ರಹ ಮಾಡಿದ್ರು. ಏನ್ ಗ್ರಹಚಾರ ಅಂದ್ರೆ ಅನುಯಾಯಿಗಳು ಏನ್ ಬೇಡ ಅಂತೆಲ್ಲ ಅದನ್ನ ಮಾಡ್ತಾರೆ. ನಾವಾಗ ಅವ್ರ ಸಿದ್ಧಾಂತನ ಫಾಲೋ ಮಾಡಿದ್ರೆ ಬುದ್ಧನ ವಿಗ್ರಹವು ಬರೋಕ್ ಬರಲ್ಲ, ಮಹಾವೀರನ ವಿಗ್ರಹವು ಬರೋಕ್ ಬರಲ್ಲ. ಎಲ್ಲ ವಿಧವಿದೆ ಈಗ. ಅಸ್ತಿ ನಾಸ್ತಿ ಆಯ್ತಾ. ನಾಸ್ತಿ ನಾಸ್ತಿ ಅತ್ಯಂತ ಶೂನ್ಯವಾದಿ. ಇಲ್ಲ, ಬಿಲ್ಕುಲ್ ಏನೂ ಇಲ್ಲ ಅಂತ ಹೇಳಿ ಅತ್ಯಂತ ಶೂನ್ಯವಾದಿ ಆಗಿರ್ತಕ್ಕಂಥ ಬೌದ್ಧ ಹೇಳ್ತಾನೆ. ತತ್ ಅಸ್ಥಿ ಭಾವ ಚಲಹ. ಅಲ್ಲ, ಅಸ್ಥಿ ಅನ್ನುವಂಥದ್ದು ಯಾವ್ದಾವ್ದು ಅಸ್ಥಿ ಅಂತೋ ಅದು ಕ್ಷಣ ಚೇಂಜ್ ಆಗ್ತಾನೆ ಇರುತ್ತೆ. ಛಲ ಅದು ಬೆಳೆಯುತ್ತೆ, ಕುಗ್ಗತ್ತೆ, ವಿಕಾರವಾಗುತ್ತೆ, ರೂಪಾಂತರಗೊಳ್ಳುತ್ತೆ, ಕೊನೆ ನಾಶವಾಗುತ್ತೆ, ಇದೆಲ್ಲ ಆಗತ್ತೆ. ಘಟಾದಿ ಅನಿತ್ಯ ಲಕ್ಷಣತ್ವಾತ್. ಗಡಿಗೆ ಮುಂತಾದ ಅನಿತ್ಯ ವಸ್ತುವಿಗೆ ಲಕ್ಷಣ ಅಸ್ಥಿ ಅನ್ನೋದು. ಇದು ಇದೆ ಅಂತಂತೀವಿ. ಇದು ಇದೆ ಅಂದ್ರೆ ಇದು ಹಳೇದಾಗತ್ತೆ, ಹರಿದೋಗುತ್ತೆ, ಇನ್ನೊಂದು ರೂಪಾಂತರಗೊಳ್ಳುತ್ತೆ, ಬೇರೆ ಆಗ್ತಾನೆ ಇರುತ್ತೆ. ಅದನ್ನ ಅಸ್ಥಿ ಅನಿಸ್ಕೊಂಡದೆಲ್ಲ ಛಲ. ಅಸ್ಥಿ ಅನ್ನೋದು ಹಾಗೆ ಇರಲ್ಲ. ಅಂದ್ರೆ ಹೊರಗಡೆಯಲ್ಲೇ ವ್ಯವಹಾರದಲ್ಲೇ ಆತ್ಮನ ಅಸ್ಥಿನ ಬರಲ್ಲ. ಆತ್ಮ ಸನ್ ಮಾತ್ರವೇ ಹೊರತು ಆ ಸತ್ತನದು ಇಲ್ಲಿರುವ ಇದೆ ಅನ್ನೋದ್ರಿಂದ ಅದಕ್ಕೆ ಆರೋಪ ಮಾಡಿದ್ದು. ಅಲ್ಲಿ ಸತ್ತು ವಿಶೇಷಣ ಅಲ್ಲ, ಗುಣ ಅಲ್ಲ.
ಹಾಗಾಗಿ ಗಡಿಗೆ ಮುಂತಾದ ಅನಿತ್ಯ ವಸ್ತುವಿಗೆ ಲಕ್ಷಣವಾಗಿದೆ ಅಸ್ಥಿ ಅನ್ನೋದು, ಅಂದ್ರೆ ಅದು ಚಲದು. ಘಟಾದಿ ಅನಿತ್ಯ ವಿಲಕ್ಷಣತ್ವಾತಿತ್ತು. ಮೂಲ ಬಿಟ್ಟಿದ್ರು ಆಗಿರೋದು. ಅಂದ್ರೆ ಘಟಗಳಂತೆ ಅನಿತ್ಯವಾದ ಘಟಗಳಂತೆ ನಿತ್ಯ ಅಲ್ಲ, ಇದೇ ಬೇರೆ ವೆರೈಟಿ ನಿತ್ಯ. ಘಟಾದಿ ಅನಿತ್ಯ ಲಕ್ಷಣ, ಗಡಿಗೆ ಮುಂತಾದ ಅನಿತ್ಯದ ಲಕ್ಷಣ ಅಂತ ಅಲ್ಲ, ಮೂಲ ವಿಲಕ್ಷಣ ಅಂತ ಇತ್ತಂತೆ. ಘಟಾದಿ ಅನಿತ್ಯ ವಿಲಕ್ಷಣತ್ವಾದಂತ ಬಿಟ್ಟಿರ್ಬೋದಾಗಿತ್ತು. ಹಾಗೇನೆ ಆಗುತ್ತೆ. ಗಡಿಗೆ ಮುಂತಾದ ಅನಿತ್ಯಕ್ಕೆ ವಿಲಕ್ಷಣ ಆಗ್ಬಿಡುತ್ತೆ. ವಿಲಕ್ಷಣವಾಗಿ ಅಸ್ಥಿ ಇದೆ ಅಂತ ಕೆಲವು ವಾದಿಗಳು ಹೇಳ್ತಾರೆ. ಅದೇ ಇದು ಅಸ್ಥಿ ನಾಸ್ತಿ ಅಂತಿರೋದು ಆತ್ಮನ ಬಗ್ಗೆ, ಭಗವಂತನ ಬಗ್ಗೆ. ಕೆಲವು ವಾದಿಗಳು ಇದ್ರ ತರ ಅಲ್ಲ, ಘಟಗಳ ತರ ಅನಿತ್ಯ ಅಲ್ಲ, ಆ ಘಟಗಳಿದೆ ಅಂತ ಅನ್ನಿಸ್ಕೊಂಡಿವಿ ಅಲ್ಲ, ಇದರಿಂದ ಆವರ್ತನಾಗ್ತಾನೆ ಅಂತ ಇದ್ದಾರೆ, ಆತ್ಮನಿಗಲ್ಲ. ಈ ಅಸ್ಥಿನಾಸ್ತ್ಯಾದಿ ವಿಕಲ್ಪದಿಂದ ಆತ್ಮ ಆವರ್ತನಾಗ್ತಾನೆ ಅಂತಾನೆ. ಈ ಅಸ್ಥಿನಾಸ್ತ್ಯಾದಿಗಳು ಪದಾರ್ಥದಲ್ಲಿ ಮಾಡ್ಕೊಂಡ ಕಲ್ಪನೆ ಇದೆಯಲ್ಲ, ಈ ಕಲ್ಪನೆಯಿಂದ ಆತ್ಮ ಆವರ್ತನ ಆಗ್ಬಿಟ್ಟಿದ್ದಾನೆ ಅಂತ. ಪದಾರ್ಥದಲ್ಲಿ ಮಾಡ್ಕೊಂಡಿರೋ ಕಲ್ಪನೆ ಅಂತ ಹಂಗೆ ಮಾಡಿರೋದು, ಮಾಡ್ಕೊಂಡಿರೋ ಕಲ್ಪನೆ. ಈ ಭಾವಗಳಿಂದ ಆತ್ಮ ಮುಚ್ಚುತ್ತಾನೆ ಅಂತ. ಅದೇ ಯಾವ ಭಾವ ಅಂದ್ರೆ ಭಗವಂತ ಇದಾನೆ ಅನ್ನೋದು ಒಂದು ಭಾವ. ಹಾಗ ಭಗವಂತನಿಗೇನು ಹಾಗೆ ಹಾಗೆ ಮಾಡ್ಕೊಂಡಿಲ್ಲ ಸ್ವಾಮಿಗಳು. ಅಲ್ಲ, ಅಸ್ಥಿ ಆತ್ಮ ಇತಿವಾದಿ ಕಶ್ಚಿತ್ ಪ್ರತಿಪದ್ಯತೆ ಅಂತಾನೆ ಭಾಷ್ಯಕಾರರು. ಸರಿ, ಆತ್ಮ ಅಸ್ಥಿ ಅಂತ ಹೇಳ್ಕೊಳ್ತಾನೆ ಅಂತ, ಘಟಾದಿಗಳಂತೆ ಇದಾನೆ ನಿಂತ್ಕೊಳ್ತಾನೆ ಅವನು. ನಾ ಹೇಳಿದ್ದು ಸ್ವಾಮಿಗಳು ಹೀಗ್ ಮಾಡಿರೋದು ಹೊಂದುತ್ತೆ, ಮೂಲನು ಹೊಂದುತ್ತಾ ಇತ್ತು. ಇರೋ ಹಂಗೆ ಬಿಟ್ಟಿದ್ರೆ ಘಟಾದಿ ಅನಿತ್ಯ ವಿಲಕ್ಷಣತ್ವ, ಅವಾಗ ಘಟಿಯೇ ಮುಂತಾದ ಅನಿತ್ಯಕ್ಕಿಂತ ವಿಲಕ್ಷಣವಾಗಿ ಇದೆ ಅಂತ ಹೇಳ್ತಾರೆ ಕೆಲವು ವಾದಿಗಳು. ಅದು ತಪ್ಪು ಅಂತ. ಅದು ತಪ್ಪು ಅಂತ, ಅದು ಒಂದು ಆವರಣ ಅಂತ ಬಿಟ್ಬಿಡ್ಬೋದಾಗಿತ್ತು. ಮೂಲನ ಈಗೂ ಅನ್ವಯ ಆಗುತ್ತೆ. ಕಂಸದಲ್ಲಿರೋ ಗ್ರಂಥವು ಲೇಖ ಸ್ವಾಮಿಗಳು ತಿದ್ಕೊಂಡಿದೀವಿ, ತಪ್ಪು ಅಂತ ಮಾಡ್ಕೊಂಡಿದ್ದಾರೆ ಅದನ್ನ. ಗಡಿಗೆ ಮುಂತಾದ ಅನಿತ್ಯ ಪದಾರ್ಥ ಇದೆಯಲ್ಲ, ಅದಕ್ಕಿಂತ ವಿಲಕ್ಷಣವಾಗಿ ಇದೆ ಅಂತ. ಗಡಿಗೆ ಅಂತ ಇದೆ ಅಂತ ಹೇಳಲ್ಲ, ಬೇರೆ ರೀತಿಯಿಂದ. ಅಂದ್ರೆ ಗಡಿಗೆ ಬಿಟ್ಟು ನೀನ್ ಅನಿತ್ಯ ಪದಾರ್ಥ ಬೇರೆ. ಹಾ, ಈ ತರ ಲೋಕ ಯಾವ ತರವೂ ಅಲ್ಲ ಅಂದ್ರೆ ಇನ್ ಯಾವ ತರ ಇದೆ? ಅವಾಗ ಅಸ್ತಿತ್ವೋಪಲಬ್ಧ ತಪ್ಪಾಗುತ್ತೆ ಅವಾಗ. ಹಾಗೆ ನಾಸ್ತಿ ಭಾವ ಅಂದ್ರೆ ಸ್ಥಿರ ಸದಾ ಅವಿಶೇಷತ್ವ. ಭಾವ ಅನ್ನೋದಿಲ್ಲ, ಅಸ್ತಿತ್ವ ಇಲ್ಲ, ಅದು ಯಾವಾಗಲೂ ಸ್ಥಿರ. ಅದು ಯಾಕೆಂದ್ರೆ ಇಲ್ಲ ಅನ್ನೋದಕ್ಕೆ ವಿಶೇಷ ಇಲ್ಲಪ್ಪ. ಇಲ್ಲ ಅನ್ನೋದು ಯಾವಾಗಲೂ ಏಕರೂಪವೇ, ಸದಾ ಯಾವಾಗಲೂ ವಿಶೇಷವಾಗಿರುತ್ತೆ. ಉಭಯಂ ಚಲಸ್ಥಿರ ವಿಷಯತ್ವ ಸದಸದ್ಭಾವ. ಉಭಯ ಅಂದ್ರೆ ಒಂದ್ ಪಕ್ಷದಲ್ಲಿ ಇದೆ, ಇನ್ನೊಂದು ಪಕ್ಷದಲ್ಲಿ ಇಲ್ಲ ಅಂತ, ಇದ್ದೂ ಇಲ್ಲ ಅಂತ. ಅಂದ್ರೆ ಚಲಸ್ಥಿರಕ್ಕೆ ವಿಷಯವಾಗಿರೋದು ಸದಸದ್ಭಾವ, ಸತ್ತು ಅಸತ್ವವನ್ನು ಭಾವನೆ ತೋರ್ತಾ ಇರೋದು ಅದು. ಹಾ, ಅಭಾವ ಅತ್ಯಂತ ಅಭಾವ. ಅಭಾವ ಇಲ್ಲ ಅಂದ್ರೆ ಈಗ ಬಂಜೆ ಮಗ, ಮೊಲದು ಕೊಂಬು, ಅತ್ಯಂತ ಅಭಾವ. ಆ ರೀತಿ ಪ್ರಕಾರ ಚತುಷ್ಟಯಸ್ಯಾಪಿ ಭಗವದ್ ಆವರಣತ್ವಂ ಆಹಾ. 4 ಪ್ರಕಾರವೂ ಭಗವಂತನಿಗೆ ಆವರಣ ಎಂಬುದನ್ನ ಹೇಳ್ತಾರೆ. ಕಂಸದ ಬಿಟ್ಟೋಗಿದೆ, ಸೇರಿಸ್ಕೊಂಡಿದ್ದೀನಿ ಅಂತ ಇದ್ದಾರೆ. ತೈಹಿ ಏತೈಹಿ ಚಲಸ್ಥೋ ಭಯಾಭಾವೈಹಿ ಸದಸಾದಿವಾದಿ ಸರ್ವೋಪಿ ಭಗವಂತಂ ಆವರಣೋತ್ಯೇವ ಬಾಲಿಶಃ ವಿವೇಕಿ. ಈ ಚಲಸ್ಥಿರ ಉಭಯಾಭಾವಗಳಿಂದ ಸದಸಾದಿವಾದಿ ಇದೇ ಇಲ್ಲ ಅಂತ ವಾದ ಮಾಡುವಂತಹ ಇವನು ಎಲ್ಲರೂ ಇದೆ ಅಂತ ಹೇಳೋರು, ಇಲ್ಲ ಅಂತ ಹೇಳೋರು, ಇದ್ದೂ ಇಲ್ಲ ಅಂತ ಹೇಳೋರು, ಇಲ್ಲೇ ಇಲ್ಲ ಅಂತ ಹೇಳೋರು, ಇವರೆಲ್ಲರೂ ಕೂಡ ಭಗವಂತನನ್ನ ಮುಚ್ಚಾಕಿಯೇ ಹಾಕ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಭಗವಂತನ ಆವರಣ ಮಾಡಿಯೇ ಮಾಡ್ತಾ ಇದ್ದಾರೆ. ಯದ್ಯಪಿ ಪಂಡಿತ ತಥಾಪಿ ಬಾಲಿಶ ಏವ ಅಂತ. ಅವನು ಪಂಡಿತ ಲೋಕದೃಷ್ಟಿಯಿಂದ ಅನ್ಸ್ಕೊಂಡಿರ್ಬೋದು. ಚಲ ಸ್ಥಿರ ಉಭಯಾಭಾವ ಮಾಡ್ಕೊಂಡ್ರೆ ಷಟ್ಶಾಸ್ತ್ರ ಪಂಡಿತ ಅವನು ಬಾಲಿಶನೇ. ಅವನು ಪರಮಾತ್ಮ ಮುಚ್ಚಾಕೊಂಡವನೇ. ಪರಮಾತ್ಮ ಮರೆ ಮಾಡ್ಕೊಂಡ್ಬಿಟ್ಟ. ಪರಮಾತ್ಮ ಮರೆ ಮಾಡ್ಕೊಂಡ್ಮೇಲೆ ಅವನು ಪಂಡಿತ ಆಗ ಬರೋದಿಲ್ಲ. ಅವನು ಪರಮಾರ್ಥ ತತ್ವ ಅನವಬೋಧ. ಪರಮಾರ್ಥ ತತ್ವವನ್ನು ಅವನು ಕಂಡುಕೊಂಡಿಲ್ಲವಾದ್ದರಿಂದ ಅವನು ಪರಮಾರ್ಥ ತತ್ವ ಅವನಿಗೆ ಇದೇ ಅವನು ಮುಚ್ಚಾಕ್ಬಿಟ್ಟಿದೆ, ಇದಾಗ್ಬಿಟ್ಟಿದೆ. ಅಮ್ಮ ಬಂದ್ರು
ಪರಮಾರ್ಥ ತತ್ವವನ್ನ ಅವನು ಅರಿದೇ ಇದ್ದವನಾಗಿರುತ್ತಾನಾದ್ದರಿಂದ ಅವನು ಪಂಡಿತನಾದ ಕೂಡ ಬಾಲಿಶನೇ ಅಂತ ಇದು ಮಾಡ್ತಾರೆ. ಕಿಮು ಸ್ವಭಾವ ಮೂಢೋ ಜನ ಇತ್ಯಭಿಪ್ರಾಯ. ಅಂಥ ಅಷ್ಟಾಸ್ತ ಪಂಡಿತರನ್ನೇ ಮೂಢರು ವಿವೇಕಿಗಳು ಅಂತಂದ್ಮೇಲೆ ಪಾಕದ ಲೌಕಿಕ ಜನರನ್ನ ಮೂಢರು, ಅವರು ಕಂಡ್ಕೊಳ್ದೇ ಇದ್ದವರು, ಆವರಣೆ ಮಾಡ್ಕೊಂಡವರು ಹೇಳೋದೇನಿದೆ, ಏನ್ ಹೇಳ್ಬೇಕು? ಸಾಮಾನ್ಯ ಲೌಕಿಕ ಅನ್ನಪಾನಾದಿಗಳಲ್ಲೇ ಮುಳುಗಿರ್ತಕ್ಕಂಥ ವ್ಯವಹಾರದಲ್ಲೇ ಮುಳುಗಿರ್ತಕ್ಕಂಥ ಜನರು ಮುಚ್ಚಾಕಿ ಹಾಕ್ತಾರೆ. ಅವ್ರಿಗೆ ಇದಾಗೋದೇ ಇಲ್ಲ, ತೋರೋದೇ ಇಲ್ಲ, ಮಾಡೋದಿಲ್ಲ. ಅದು ಹಾಗ ತೋರ್ಕೊಳ್ಳೋದು ವಿಶೇಷ ಅದ್ಭುತವೇ ಹೊರತು ಗೊತ್ತಾಗದೇ ಇರೋದು ಬಹಳ ಆಶ್ಚರ್ಯವಿಲ್ಲ. ಎಲ್ಲಿ ಕೋಟಿಗೆ ಒಬ್ಬ ಮನುಷ್ಯಾಣಂ ಸಹಸ್ರೇಶು ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ. ಕೋಟಿ ಜನ ಪ್ರಯತ್ನ ಮಾಡ್ತಿದ್ರೆ ಯಾವನೋ ಒಬ್ಬ ರಮಣ ಮಹರ್ಷಿ ಆಗ್ತಾನೆ, ಒಬ್ಬ ಪರಮಹಂಸ ಆಗ್ತಾನೆ, ಒಬ್ಬ ಏನಾಗ್ತಾನೆ. ಎಲ್ಲರೂ ರಮಣ ಮಹರ್ಷಿ ಆಗೋದಾಗಿದ್ರೆ ಏನ್ ಆನಂದ, ಬ್ರಹ್ಮಲೋಕ ಆಗ್ಬಿಡ್ತಿತ್ತು, ಭೂಲೋಕ ಗೊತ್ತಾಗೋದಾಗಿತ್ತು. ಈಗ ಬರ ಅದು 11 ಆಯ್ತು ಅಥವಾ ಅಭಿಪ್ರಾಯ